ಪರಾತ್ಪರನಾದಂತಹ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹೆಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ, ರಕ್ಷಕನು ಒಡೆಯನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಬೆಳಗಿನ ಶುಭಾಶಯಗಳನ್ನು, ಪರಿಶುದ್ಧವಾದ ಸಬ್ಬತ್ತಿನದ ಆಶೀರ್ವಾದವನ್ನು ಕೋರುವಂತವನಾಗಿದ್ದೇನೆ. ಹ್ಯಾಪಿ ಸಾಬತ್. ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗುವಾಗ ನಾನು ಆರಿಸಿಕೊಂಡಂತ ಭಾಗ ವೇದ ಪಾರಾಯಣಕ್ಕಾಗಿ ಯೋಹಾನ್ ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯ 1ರಿಂದ ಕೆಲವು ವಚನಗಳ ತನಕ. ಯೋಹಾನ್ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳ ತನಕ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ತಲೆಬಾಗಿ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮೊಂದಿಗೆ ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸ್ತೋತ್ರಂ 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 ಸ್ತೋತ್ರಂ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಪ್ಪ. ಸರ್ವಶಕ್ತನೇ ಯೇಸು ರಾಜ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಎದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಿದ್ದೀರ ಸ್ವಾಮಿ. ನಿಮಗೆ ಸ್ತೋತ್ರವಾದ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಬೋಧಕರಾದ ರಾಜು ಪಾಸ್ಟ್ರು ಅವರನ್ನು ಹೆಚ್ಚಾಗಿ ನಿನ್ನ ಆಶೀರ್ವದಿಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸುವ. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮವು ಈ ಎಲ್ಲೆಲ್ಲಿ ಈ ಭೂಮಿಯ ಕಟ್ಟ ಕಡೆಯ ಭಾಗವರೆಗೂ ತಲುಪುವಂತೆ ನೀನು ಆಶೀರ್ವಾದ ಮಾಡಿಸು ಸ್ವಾಮಿ. ಈ ಕೂಟದಲ್ಲಿ ಸೇರ್ಬೇಕಂತ ಪ್ರತಿ ಒಬ್ಬೊಬ್ರನ್ನು ಕೂಡ ಸ್ವಾಮಿ ನೀನು ಆಶೀರ್ವಾದ ಮಾಡಪ್ಪ. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಿನ್ನ ದೇವ ಮುಂದೆ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸುವುದಕ್ಕೂ, ಕೊಂಡಾಡುವುದಕ್ಕೂ, ಆರಾಧಿಸುವುದಕ್ಕೂ, ನಿಮ್ಮನ್ನು ಘನಪಡಿಸುವುದಕ್ಕೂ ಸ್ವಾಮಿ ನಮಗೆ ಹೆಚ್ಚಿನ ಜ್ಞಾನವನ್ನು, ಬುದ್ಧಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಮುಂಜಾನೆಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ನಾವೆಲ್ಲರೂ ಸೇರಿ ಅಪ್ಪ ನಿನ್ನ ಒಂದು ಮಹಿಮೆಯನ್ನು ಕಾಣುವಂತ ಭಾಗ್ಯವನ್ನು ನಮ್ಗೆ ದಯಪಾಲಿಸಿಕೊಡು. ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ಏನೇನು ಸಮಸ್ಯೆಗಳಲ್ಲಿ ಇದ್ದಾರೆ ಸ್ವಾಮಿ, ಎಲ್ಲವನ್ನು ನೀವು ಬಲ್ಲವನಾಗಿದೆಯಪ್ಪ. ಕರ್ತನೆ ಎಲ್ಲಾ ಸಮಸ್ಯೆಗಳಿಂದ ನೀನು ಅವರನ್ನು ಬಿಡುಗಡೆ ಮಾಡಿ ನಿನ್ನ ಒಂದು ಪ್ರಸನ್ನತೆಯಲ್ಲಿ ಜೀವಿಸುವಂತೆ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ನೀನು ಕರುಣಿಸಿ ಕಾಪಾಡು ಸ್ವಾಮಿ. ನೀವು ಎಷ್ಟು ಒಳ್ಳೆಯರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರಪ್ಪ. ನಾವು ಪಾಪಿಗಳು ಸ್ವಾಮಿ, ತಾಯಿ ಗರ್ಭದಿಂದ ಇಂದಿನವರೆಗೂ ನಾವು ಪಾಪಿಗಳಾಗೇ ಇದ್ದೀವಿ ದೇವ. ಈ ಪಾಪದಿಂದ ನಮ್ಮನ್ನು ಬಿಡಿಸಿ ನಿನ್ನ ಒಂದು ಪರಲೋಕ ರಾಜ್ಯವನ್ನು ನಾವು ಕಾಣುವಂತ ಭಾಗ್ಯವನ್ನು ಕೂಡ ನಮಗೆ ದಯಪಾಲಿಸಿಕೊಡಪ್ಪ. ಸತ್ಯವೇದದ ವಾಕ್ಯಗಳನ್ನು ಅರ್ಥಕೊಂಡು ಸದಾಕಾಲ ನಿನ್ನೊಟ್ಟಿಗೆ ನಾವು ಮಾತಾಡಿ ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಈ ಸ್ವಾಮಿ. ಕರ್ತನೆ ಮತ್ತೊಂದು ಆವರ್ತಿ ಸ್ವಾಮಿ ಸಮಸ್ತ ಭೂನಿವಾಸಿಗಳೆಲ್ಲರನ್ನು ಕೂಡ ಈ ಮುಂಜಾನೆ ವೇಳೆಯಲ್ಲಿ ನೀನು ಪಾದಕುಪ್ಪಿಸುತ್ತಾ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಸ್ವಾಮಿ ಘನಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಳನಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ದೇವರೇ. ಆಮೇನ್. ಆಮೇನ್. ತುಂಬಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವ್ರಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತೇನೆ.
ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನೆಯವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮಗಾಗಿ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ಮುಂಜಾನೆದ ನಮಸ್ಕಾರಗಳು. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಗೂ ಸಹ ವಂದನೆ. ಏಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಏಸು ಪ್ರೀತಿಸುತ್ತಾನೆ, ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿ ಮುಳುಗಿದರು, ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿ ಮುಳುಗಿದರು, ಯೇಸುವು ನೀನಾಗಿ ವಿಶೇಷ ಪರಿಹಾರ ಮಾಡುವನು, ಯೇಸುವು ನೀನಾಗಿ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ಕರ್ತನು ನೀನಾಗಿ ಅಪಾರ ಸಹಾಯ ಮಾಡುವನು, ಕರ್ತನು ನೀನಾಗಿ ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ ತುಂಬಿದರು, ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ ತುಂಬಿದರು, ಪ್ರಭುವು ನೀನನ್ನು ಮನ್ನಿಸಿ ನೂತನ ಪಡಿಸುವನು, ಪ್ರಭುವು ನೀನನ್ನು ಮನ್ನಿಸಿ ನೂತನ ಪಡಿಸುವನು. ಯೇಸು ಪ್ರೀತಿಸುತ್ತಾನೆ, ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. Hallelujah. Thank you, Amen. uncle. Amen. ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಿ ಹೀಗೆ ನನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂಥ ವಿಜಯ್ ಕುಮಾರ್ ಸಾರ್ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮ್ಮ ಬೆಂಗಳೂರು ಲೌರಿ ಕನ್ನಡ ಸಭೆಯ ಹಿರಿಯರಾಗಿದ್ದಾರೆ. ಈ ದಿನ ಅವರು ನಮ್ಮ ಮಧ್ಯದಲ್ಲಿ ನಮಗೋಸ್ಕರ ದೇವರ ಸಂದೇಶವನ್ನ ತಿಳಿಸುವಂತವರಾಗಿದ್ದಾರೆ. ದೇವರು ಅವರನ್ನ, ಅವರ ಕುಟುಂಬ ಮಕ್ಕಳನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಉನ್ನತವಾದ ರೀತಿಯಲ್ಲಿ ಸೇವೆಯಲ್ಲಿ ನಡೆಸುತ್ತಾ, ದೇವರ ಸಭೆಯಲ್ಲಿ ಆತ್ಮಿಕವಾಗಿ ಅವರನ್ನು ಬೆಳೆಸುತ್ತಾ ದೇವರ ಸೇವೆ ಮಾಡುವ ಹಾಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಎಲ್ಲ ಕಡೆ ಅವರು ಸೇವೆಯನ್ನ ಮಾಡಿ ಸುವಾರ್ತೆಯನ್ನು ಸಾರಿ ದೇವರಿಗೆ ಘನತೆ ತರುವಾಗಿ ತಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಸೇವೆ ಮಾಡ್ತಿದ್ದಾರೆ. ದೇವರ ಅವ್ರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೈವಿಕ ವಾಕ್ಯಕ್ಕಾಗಿ ನಾವು ಹಿರಿಯರಾದಂಥ ವಿಜಯ್ ಕುಮಾರ್ ಸಾರ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಸಾರ್, ಈ ಸಮಯ ನಿಮ್ಮದು. ಥ್ಯಾಂಕ್ ಯು ಸರ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರವೆಲ್ಲ ಆತನು ನಮ್ಮನ್ನ ಸಂರಕ್ಷಿಸಿ ಕಾಪಾಡಿ ದೇವರು ಮತ್ತೊಂದು ಸಬ್ಬತ್ ದಿನದ ಬೆಳಗ್ಗಿನ ಜಾವದಲ್ಲಿ ಆತನ ನಾಮ ಕೊಂಡಾಡುವುದಕ್ಕೆ ತನ್ನ ಕೃಪಾತಿಶಯವಾದ ವರಗಳಿಂದ ನಮ್ಮನ್ನ ಸಂರಕ್ಷಿಸಿ ನಡೆಸಿ
ಒಂದು ಚಿಕ್ಕ ಹಿಂಡಾಗಿ ಎಲ್ಲಿ ಇಬ್ಬರು ಮೂವರು ಕೂಡಿ ಪ್ರಾರ್ಥಿಸುವರು ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂದು ವಾಗ್ದಾನ ಮಾಡಿದ ರೀತಿಯಲ್ಲಿ ಇವತ್ತು ನಮ್ಮನ್ನ ಸೇರಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಸಭೆಯಲ್ಲಿ ಕೂಡಿ ಬಂದಿರುವಂತಹ ಎಲ್ಲರಿಗೂ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಜೊತೆಗೆ ಮತ್ತೊಂದು ಆವರ್ತಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಒಂದು ಕೂಟಕ್ಕೆ ಮತ್ತೊಂದು ಆವರ್ತಿ ಅವಕಾಶವನ್ನು ಕೊಟ್ಟು ದೇವರ ವಾಕ್ಯಗಳನ್ನು ತಿಳಿಸುವಂತ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ ನಮ್ಮ ಬೋಧಕರಾದ ಎಂ ರಾಜುರವರಿಗೆ ನನ್ನ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅಂತ್ಯಕಾಲದಲ್ಲಿ ಜೀವಿಸುವಾಗ ನಾವೆಲ್ಲರೂ ಆತನ ನಿರೀಕ್ಷೆ ಉಳ್ಳವರ ಮಕ್ಕಳಾಗಿ ನಾವು ಆತನ ರಾಜ್ಯಕ್ಕಾಗಿ ಇದರ ಮಕ್ಕಳಾಗಿ ಜೀವಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಸಹ ಒಟ್ಟುಗೂಡಿ ಆತನ ಸ್ತುತಿಸೋಣ, ಕೊಂಡಾಡ. ಇವತ್ತು ನಾವು ಸ್ವಲ್ಪ ಹೊತ್ತು ದೇವರ ಧ್ಯಾನವನ್ನು ಮಾಡುವುದಕ್ಕಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4 ವಚನಗಳಲ್ಲಿ ನಾನು ಈ ದಿನ ಒಂದು ಟ್ಯಾಪಿನ ತಗೊಳ್ಳುವಾಗ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ನೀವು ಪ್ರೀತಿಸಬೇಕು ಅನ್ನುವ ವಿಚಾರವಾಗಿ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ 4-5 ಇಸ್ರಾಯೇಲರೇ ಕೇಳಿರಿ, ಅಂದ್ರೆ ಇವತ್ತು ಕ್ರೈಸ್ತರೇ ಕೇಳಿರಿ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಇಲ್ಲಿ ದೇವರಾದ ಕರ್ತನ ಆತನ ಏನ್ ಮಾಡ್ಬೇಕು? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದಲೂ ನಾವು ಪ್ರೀತಿಸಬೇಕು ಅಂತ ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಯಾಕೋಬನ ಪತ್ರಿಕೆ 2:9 ಪೂರ್ಣ ಪ್ರಾಣದಿಂದ ಹೃದಯ ಪ್ರೀತಿಸಬೇಕು. ಹಾಗಿರ್ಬೇಕಾದ್ರೆ ಈ 3 ವಿಚಾರವನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಒಂದನೇದಾಗಿ ಪೂರ್ಣ ಹೃದಯದಿಂದ ಪ್ರೀತಿಸುವುದು ಹೇಗೆ, ಎರಡನೇದಾಗಿ ಪೂರ್ಣ ಪ್ರಾಣದಿಂದ ನಾವು ಆತನನ್ನ ಪ್ರೀತಿಸಬೇಕಾಗಿದೆ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದ್ರೆ ಉನ್ನತವಾದನು ಸರ್ವಶಕ್ತನು ಮಹಾಪರಿಶುದ್ಧನ ಮುಂದೆ ನಾವು ಹೇಗೂ ನಡೆದುಕೊಳ್ಳಲು ಸಾಧ್ಯ? ಬಹಳ ಗಂಭೀರದಿಂದ ಘನತೆಯಿಂದಲೂ ಆತನ ಸನ್ನಿಧಿಗೆ ಬಂದು ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಬರೆದಿರುವಂತಹ ವಾಕ್ಯಗಳನ್ನ ಆಧಾರದ ಮೇಲೆ ನಾವು ನೋಡುವಾಗ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ಆ ಕರ್ತನಲ್ಲೇ ಭಯಭಕ್ತಿ ಉಳ್ಳವರಾಗಿ ಆತನ್ನೇ ಸೇವಿಸಬೇಕು. ಧರ್ಮೋಪದೇಶ 6ನೇ ಅಧ್ಯಾಯದ 6-7 ನಾವು ನೋಡುವಾಗ, ನಾನು ತಿಳಿಸಿರುವ ಮಾತುಗಳನ್ನು ಅಂದ್ರೆ ಆಜ್ಞೆಗಳನ್ನು ನಿಮ್ಮ ಹೃದಯಗಳಲ್ಲಿ ಇರಬೇಕು. ದೇವರು ತಿಳಿಸಿರುವಂತಹ ಆಜ್ಞೆಗಳು ನಮ್ಮ ಹೃದಯದಲ್ಲಿ ಇರಬೇಕು. ಆಜ್ಞೆಗಳೇನಿತ್ತು ಅದನ್ನು ಗಮನವಿಟ್ಟು ತಕ್ಕಂತೆ ನಡೆಯುವಂತ ಶಕ್ತಿಯನ್ನ ಪವಿತ್ರಾತ್ಮನ ಮೂಲಕ ದೇವರಲ್ಲೇ ಪಡಿಬೇಕು. ಸ್ವಂತ ಪ್ರಯತ್ನ ಸಾಧ್ಯವಿಲ್ಲ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. ಇದನ್ನ ನಾವು ತಿಳ್ಕೊಳ್ಳೋದಲ್ಲ, ನಮ್ಮ ಮಕ್ಕಳಿಗೆ ಇದನ್ನ ಅಭ್ಯಾಸ ಮಾಡಿಸ್ಬೇಕು. ಬರೀ ಲೋಕ ಸಂಬಂಧವಾದ ವರತೆಗಳು ಜಾಸ್ತಿ ಇರುವ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಯಾವಾಗಲೂ ಸಹ ಆಧ್ಯಾತ್ಮಿಕವಾಗಿ ಬಲಪಡಿಸಿ ನಡೆಸುವುದರ ಮೂಲಕ ಅವರ ಜೀವಿತ ಉತ್ತಮವಾಗುತ್ತದೆ, ಅವರ ಭವಿಷ್ಯ ಪ್ರಜ್ವಲಿಸ್ತದೆ. ಅದಕ್ಕಾಗಿ ನಾವು ಮಕ್ಕಳಿಗೆ ಇದನ್ನ ತಿಳಿಸ್ರಿ ಅಂತ ಹೇಳಿ. ಅದೇ ರೀತಿ ನಾವು ಹೆಂಗ್ ತಿಳಿಸ್ಬೇಕು ಅಂದ್ರೆ, ದಿನಕ್ಕೆ ಒಂದ್ಸತಿ ಎಲ್ಲ ಕೂತಾಗಲು, ನಿಂತಾಗಲು, ದಾರಿಯಲ್ಲಿ ನಡೆಯುವಾಗಲು, ಮಲಗುವಾಗಲು, ಏಳುವಾಗಲು ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಅನೇಕ ಲೌಕಿಕ ಕಲ್ಪಿತವಾದ ಕಥೆಗಳ ಮೂಲಕ ಮಕ್ಕಳನ್ನು ನಾವು ಉದ್ರೇಕಗೊಳಿಸದೆ ದೇವರಲ್ಲಿರುವಂತಹ ಅನೇಕ ಸನ್ನಿವೇಶಗಳು, ಅನೇಕ ಸಾಮ್ಯಗಳು, ಅನೇಕ ವಾಕ್ಯಗಳನ್ನ ನೋಡ್ತೇವೆ. ಇದ್ರ ಮೂಲಕವಾಗಿ ನಾವು ಮಕ್ಕಳನ್ನ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ಚಿಕ್ಕರಿಂದ ಬಲಪಡಿಸಿದ್ರೆ ಅವರು ಮುಪ್ಪಿನವರೆಗೂ ತಾಯಿಗೆ ವಿಧರಾಗಿ ನಡೆಯುವುದರಲ್ಲಿ ಇದೇ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಮಕ್ಕಳನ್ನ ನಾವು ಚಿಕ್ಕಂದಿನಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ಬಲಗೊಳ್ಳುವಂತೆ, ದೇವರ ಭಯದಲ್ಲಿ ನಡೆಯುವಂತೆ ಅವರನ್ನು ನಾವು ನಡೆಸಬೇಕು ಅಂತ ನೋಡ್ತಾರೆ. ಎರಡನೇದಾಗಿ ಕೀರ್ತನೆ 1ನೇ ಅಧ್ಯಾಯ ನೋಡುವಾಗ, ಕರ್ತನ ಧರ್ಮಶಾಸ್ತ್ರದಲ್ಲಿ ಸದಾ ಆನಂದ ಪಡುವನಾಗಿ ಅದನ್ನೇ ಯಾವಾಗಲೂ ಹಗರಿರಲು ಜಾರಿರುವನೋ ಅವನು ಧನ್ಯನು. ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರೋ ಮರ ಹಾಗಿರುವನು, ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ. ಅಂದ್ರೆ ಯೇಸು ಕ್ರಿಸ್ತನು ಯಾವ ಸಮಯದಲ್ಲಿ ಲೋಕಕ್ಕೆ ಬರ್ಬೋದು, ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ ಅಂದ್ರೆ ಏನರ್ಥ? ಆತನು ಸದಾ ಸಿದ್ಧನಾಗಿದ್ದು ಆಧ್ಯಾತ್ಮಿಕದಲ್ಲಿ ಬಲಗೊಂಡು ದೇವರ ಬರೋಣದಲ್ಲಿ ಯಾವ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಫಲ ಕೊಡುವುದಕ್ಕೆ, ದೇವರನ್ನ ಸ್ವೀಕರಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ ಎಂಬುದನ್ನ ನಾವು ಇಲ್ಲಿ ನೋಡುವಂತನಾಗಿದ್ದೇವೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಸಹ ದೇವರಲ್ಲಿ ಪ್ರಾರ್ಥನೆ, ವಿಜ್ಞಾಪನೆಗಳು ಒಂದು ಕುಟುಂಬವಾಗಿ ನಾವು ರೂಪುಗೊಳ್ಳಬೇಕು ಎಂಬುದು ಈ ಒಂದು ನಮ್ಮ ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸುವಂತಹ ಒಂದು ಪರಿಯಾಗಿದೆ. ಕೀರ್ತನೆ 37-31 ಆತನ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಹೃದಯದಲ್ಲಿ ಇದ್ದರೆ ನಾವೆಂದಿಗೂ ಜಾರದಿಲ್ಲ. ಶೋಧನೆಗಳು ಬರುವಾಗ ಶೋಧನೆಗಳು ಜಯಿಸುವಂತ ಶಕ್ತಿ ಕೊಡ್ತಾನೆ. ಯಾಕೆಂದ್ರೆ ಆತನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಬೇಕು. ಯೇಸು ಸ್ವಾಮಿಯವರು 40 ದಿನ ಉಪವಾಸವಿದ್ದು ಅದನ್ನ ಹೊರಗೆ ಬಂದ ಕಲ್ಲನ್ನ ರೊಟ್ಟಿ ಮಾಡಿ ತಿನ್ನುವಂತ ಸೈತಾನನ 3 ಒಂದು ಶೋಧನೆಗಳನ್ನ ಅವ್ರು ಗೆಲ್ಲಬೇಕಾದ್ರೆ
ದೇವರ ವಾಕ್ಯದ ಆಧಾರದ ಮೇಲೆ ಆ ಸೈತಾನನ್ನ ಸೆರೆ ಬೆಳೆದ್ರು. ಅದೇ ರೀತಿ ಇವತ್ತು ನಾವು ಕೂಡ ಶೋಧನೆಗಳು ಬರ್ತವೆ. ಕಳ್ಳತನ ಮಾಡಬೇಕಂದ್ರೆ ಮಾಡುವಂತ ಮನಸ್ಸು ನಮಗೆ ಪ್ರೇರೇಪಿಸಿದ ಪಕ್ಷದಲ್ಲಿ ಕಳ್ಳತನ ಮಾಡಬಾರ್ದು ಅಂತ ಸತ್ಯವೇದ ವಾಕ್ಯದಲ್ಲಿ ಆಜ್ಞೆ ಇದೆ. ಅದಕ್ಕೋಸ್ಕರ ನಾವು ಮಾಡಬಾರ್ದು ಅನ್ನೋ ಆಜ್ಞೆಯನ್ನ ಎಚ್ಚರಿಸುವಂತದ್ದಾಗಿದೆ. ಈ ಕಾರಣದಿಂದ ಪ್ರತಿಯೊಂದು ವಾಕ್ಯಗಳು ನಮ್ಮನ್ನು ಎಚ್ಚರಿಸುವಂತದ್ದಾಗಿ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಮುಖ್ಯವಾಗಿ ಇಟ್ಕೋಬೇಕು. ಆಗ ತಾನೇ ನಾವು ಪೂರ್ಣ ಹೃದಯದ ದೇವರನ್ನ ಪ್ರೀತಿಸಲು ಸಾಧ್ಯವಾಗುತ್ತೆ. ಇಲ್ಲದಿದ್ರೆ ಜಾರಿ ಬೀಳುವ ಸಾಧ್ಯತೆ, ಶೋಧನೆಗೆ ಬೀಳುವ ಸಾಧ್ಯತೆ ಇದೆ ಎಂಬುದನ್ನು, ಯಾಕೆಂದ್ರೆ ಸೈತಾನನು ನಮ್ಗಿಂತ ಬಲಿಷ್ಠನಾಗಿರೋದ್ರಿಂದ ನಾವು ಸೂಕ್ಷ್ಮವಾಗಿ ನಾವು ದೇವರನ್ನ ಸೃಷ್ಟಿಕೊಂಡು ಅದು ಯುಕ್ತವೂ ನ್ಯಾಯವೂ ಆಗಿದೆ. ಜ್ಞಾನೋಕ್ತಿ 3 ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಪ್ರೀತಿ ಮತ್ತು ಸತ್ಯತೆ ನಮ್ಮನ್ನ ಬಿಡಬಾರ್ದು. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು. ಅಂದ್ರೆ ಯಾವಾಗಲೂ ಅದನ್ನ ನೀನ್ ಮನಸ್ಸಲ್ಲಿ ಇಟ್ಕೋ. ಅದನ್ನ ಯಾವಾಗಲೂ ಸಹ ನೀನು ಮತ್ತೊಬ್ಬರಿಗೆ ಅದನ್ನ ತಿಳಿಸುವಂತ ಶಕ್ತಿ ನಿನ್ನ ಹೃದಯ ಹಲಗೆಯಲ್ಲಿ ಅವುಗಳನ್ನು ಬರೆ. ನಮ್ಮ ಹೃದಯದ ಹಲಗೆಗಳಲ್ಲಿ ಆತನ ವಾಕ್ಯ, ಪ್ರೀತಿ, ಸತ್ಯತೆ, ದೇವರ ಗುಣಾತಿಶಯಗಳು ನಮ್ಮ ಹೃದಯದಲ್ಲಿ ಯಾವಾಗಲೂ ಪ್ರಜ್ವಲಿಸುವ ಮೂಲಕವಾಗಿ ನಾವು ಪೂರ್ಣ ಹೃದಯದಿಂದ ದೇವರನ್ನ ನಾವು ಪ್ರೀತಿಸುವಂತನಾಗಿದ್ದೇವೆ. ಯೋಹಾನ 14 ನೀನು ನನ್ನ ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ನೀನು ಕೈಗೊಂಡು ನಡೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೃದಯಪೂರ್ವಕವಾಗಿ ದೇವರನ್ನು ಪ್ರೀತಿಸುವ ಮೊದಲು ದೇವರನ್ನ ನಾವು ಅಂಗೀಕರಿಸಿಕೊಳ್ಬೇಕು. ದೇವರ ಮೇಲೆ ನಂಬಿಕೆ ಇಡಬೇಕು. ಆ ನಂಬಿಕೆಯ ಮೂಲಕ ಅದನ್ನ ಆಜ್ಞೆಗಳನ್ನ ಏನಿದೆ ಎಂಬುದನ್ನ ನಾವು ಪಠನ ಮಾಡಿ ಅದನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಡ್ಬೇಕು. ಅದನ್ನ ನಮ್ಮ ಕುಟುಂಬದೆಲ್ಲರಿಗೂ ಸಹ ಮಕ್ಕಳಿಗೂ ಅದನ್ನ ತಿಳಿಸುವಂತ ಶಕ್ತಿ ನಾವು ಹೊಂದಿರ್ಬೇಕು. ಜೊತೆಗೆ ಸದಾ ಕುಂತಿರಬಾರದು. ದೇವರನ್ನು ಘನಪಡಿಸುವುದರಲ್ಲಿ ನಾವು ಮುಂದಾಗಿರ್ಬೇಕು. ಇದು ಹೃದಯದಲ್ಲಿ ನಮ್ಮ ಯಾವಾಗಲೂ ಸಹ ಕ್ರಿಸ್ತನನ್ನ ಅಳವಡಿಸಿಕೊಂಡಿರುವಾಗ ಪೂರ್ಣ ಹೃದಯದಿಂದ ನಾವು ಅದನ್ನ ಪ್ರೀತಿಸ್ತೇವೆ ಅಂತ ನೋಡ್ಬೇಕು. ಪೂರ್ಣ ಹೃದಯದಿಂದ ನಾವು ಪ್ರೀತಿಸುವುದಾದ್ರೆ ಎರಡನೇದಾಗಿ ನಾವು ನೋಡುವಾಗ ಪೂರ್ಣ ಪ್ರಾಣದಿಂದ ನಾವು ಆತನನ್ನ ಪ್ರೀತಿಸ್ಬೇಕು. ಪೂರ್ಣ ಪ್ರಾಣದಿಂದ ನಾವು ಆತನನ್ನ ಪ್ರೀತಿಸ್ಬೇಕಾದ್ರೆ ಮೊದಲನೇದಾಗಿ ದೇವರನ್ನ ಪೂರ್ಣ ಹೃದಯದಿಂದ ಅಂಗೀಕರಿಸಿಕೊಂಡ್ರೆ ಮಾತ್ರ ಸಾಧ್ಯ. ಆ ಹೃದಯ ಅಂಗೀಕರಿಸಿಕೊಂಡಾಗ ಪೂರ್ಣ ಪ್ರಾಣದಿಂದ ನಾವು ಆತನ ಪ್ರೀತಿಸಲು ಸಾಧ್ಯವಾಗುತ್ತೆ. ಅಂದ್ರೆ ಸಜೀವ ಯಜ್ಞವಾಗಿ ನಮ್ಮನ್ನು ಅರ್ಪಿಸಿದಾಗ ಮಾತ್ರ ಇದು ಸಾಧ್ಯ. ರೋಮಾಪುರ ಪತ್ರಿಕೆ 12 ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿರುವ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅಂದ್ರೆ ನಾವು ಬದುಕಿರುವಾಗಲೇ ನಾವು ಆತನಿಗೆ ನಮ್ಮ ಪ್ರಾಣ ಕೊಡುವುದಕ್ಕೂ ಸಿದ್ಧರಾಗಿರ್ಬೇಕು. ಪ್ರಾಣ ಕೊಡಕ್ಕೂ ಸಿದ್ಧರಾಗಿದ್ದು ನಾವು ಯಾವುದಕ್ಕೂ ಹಿಂಜರದೆ ದೇವರನ್ನು ಮಹಿಮೆ ಪಡಿಸುವುದರಲ್ಲಿ ನಾವು ಮುಂದಾಗಿರ್ಬೇಕು. ಇದು ಕ್ರೈಸ್ತಿಯ ಒಂದು ವಿಶೇಷವಾದ ಒಂದು ನಡವಳಿಕೆ. ಇದನ್ನ ನಾವು ಅನುಸರಿಸಿ ನಡೆಯಬೇಕಾಗಿದೆ. ಮತ್ತಾಯನ ಸುವಾರ್ತೆ 10:30 ತನ್ನ ಪ್ರಾಣ ಉಳಿಸಿಕೊಳ್ಳಬೇಕೆನ್ನುವವನು ಅದನ್ನು ಕಳ್ಕೊಳ್ತಾನೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಕ್ರಿಸ್ತರ ನಿಮಿತ್ತವಾಗಿ ನನ್ನ ಪ್ರಾಣವನ್ನು ಕಳ್ಕೊಂಡ್ರೆ ಆ ಜೀವ ಸ್ವರೂಪನಾದ ದೇವರು, ಆತನೇ ಜೀವವುಳ್ಳ ದೇವರು, ಆತನ ಜೀವವನ್ನು ಕೊಡುವ ದೇವರು. ಆದ್ರಿಂದ ನಾವು ಯಾಕೆ ಪ್ರಾಣಕ್ಕೆ ಭಯ ಬೀಳಬೇಕು? ಹೀಗಿರುವಾಗ ನಾವು ಅದಕ್ಕೆ ಹಿಂಜರಿಯದೇ ಆತನ ನಿಮಿತ್ತವಾಗಿ ನಾವು ಪ್ರಾಣ ಕೊಡಲು ಸಿದ್ಧವಾಗಿದ್ರೆ ಮತ್ತೆ ಆ ಪ್ರಾಣವನ್ನು ನಾವು ಉಳಿಸಿಕೊಳ್ತೇವೆ. ದೇವರು ನಿತ್ಯ ಪುನರುತ್ಥಾನದ ಮೂಲಕ, ನಿತ್ಯ ಜೀವದ ಮೂಲಕ ನಮ್ಮನ್ನ ತನ್ನ ರಾಜ್ಯಕ್ಕೆ ಸೇರಿಸುವ ಒಂದು ಮಾರ್ಗವನ್ನು ಕೊಡ್ತಾನೆ. ಅದಕ್ಕೋಸ್ಕರ ನಾವು ಕ್ರಿಸ್ತನ ಪುನರುತ್ಥಾನಗೊಂಡ ನಂತರ ಕ್ರಿಸ್ತನ ಭಕ್ತರಿಗೆ ಅನೇಕ ಕಷ್ಟಗಳು ಉಂಟಾಗುವ, ಆದ್ರೂ ಕೂಡ ಅಪೊಸ್ತಲರು ಅನೇಕ ಕಷ್ಟಗಳು ಉಂಟಾಗುವ. ಇಂಥ ಕಷ್ಟಗಳಲ್ಲಿಯೂ ಸಹ ದೇವರ ಮೇಲಿರುವಂತಹ ನಂಬಿಕೆಯನ್ನು ನಾವು ಕಳ್ಕೊಳ್ಬಾರ್ದು. ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸಲು ನಾವು ಸಿದ್ಧರಾಗಿರ್ಬೇಕಾದ್ರೆ ಆತನಿಗೆ ರಕ್ತ ಸಾಕ್ಷಿ ಉಳ್ಳದಾಗಿ ನಾವು ನಡೆಯಬೇಕಾಗಿದೆ ಅಂತ ನಾವು ನೋಡುವಾಗ ಇಲ್ಲಿ ಹಿಂದೆ ಇದ್ದಂತಹ ನಮ್ಮ ಪೂರ್ವಿಕರಲ್ಲಿ ಸ್ಟೆಫನನ್ನು ಆತನನ್ನ ಏನ್ ಮಾಡಿದ್ರು? ಕಲ್ಲೆಸ್ತು ಕೊಂದ್ರು. ಅದನ್ನು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳುವ ಸಂದರ್ಭದಲ್ಲಿ ಅಪೊಸ್ತಲನಾದ ಸ್ಟೆಫನನ್ನ ಕಲ್ಲೆಸ್ತು ಕೊಂದ್ರು. ಆಗ ಅಪೊಸ್ತಲರೆಲ್ಲರೂ ಚದರಿ ಓಡೋದ್ರು ಅಂತ ನಾವು ನೋಡ್ತೇವೆ. ಚದರಿ ಓಡೋದ್ರು. ಯಾಕೆಂದ್ರೆ ತಮ್ಮ ಪ್ರಾಣನ ಉಳಿಸ್ಕೊಂಡ್ರೆ ಹೇಡಿಗಳಾಗೋದಿಲ್ಲ. ತಮ್ಮ ಪ್ರಾಣಗಳನ್ನ ಉಳಿಸ್ಕೊಂಡ್ರೆ ಇನ್ನೂ ಸುವಾರ್ತೆ ಸಾರ್ಬೋದಲ್ಲ. ದೇವರ ವಿಷಯದಲ್ಲಿ, ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಹೇಳ್ಬೋದಲ್ಲ. ಅನೇಕ ಕಡೆ ನಾವು ಸಾಕ್ಷಿ ಹೇಳಿ ಸಾಕ್ಷಿ ಹೇಳುವವರಾಗಿ ನಡ್ಕೊಳ್ಬೋದಲ್ಲ ಅನ್ನೋ ಉದ್ದೇಶದಿಂದ ಮಾತ್ರ ಅವರು ಚದರಿದ್ರು. ಇಲ್ಲಿ ಈ ಅಪೊಸ್ತಲರು ಯಾವ ರೀತಿ ರಕ್ತ ಸಾಕ್ಷಿಗಳಾಗಿ ತಮ್ಮನ್ನ ಅರ್ಪಿಸಿದ್ದಾರೆ ಇದು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ, ಈ ಮತ್ತಾಯ ಎಂಬ ಆತನ ಸುವಾರ್ತೆ ಸಾರುವ ಸಂದರ್ಭದಲ್ಲಿ ಇಥಿಯೋಪ್ಯದಲ್ಲಿ ಗರಗಸದಿಂದ ಕತ್ತರಿಸಿದರು. ದೇವರಿಗೆ ಎಂತ ಒಂದು ವಿಪರ್ಯಾಸ. ಮತ್ತಾಯನು ತನ್ನ ಸುವಾರ್ತೆಯನ್ನು ಸಾರಬೇಕಾದ್ರೆ ಇಥಿಯೋಪ್ಯದಲ್ಲಿ ಅದನ್ನು ಯೇಸು ಕ್ರಿಸ್ತನ ವಿಚಾರಾಗಿ ನೀನು ಮಾತಾಡ್ತೀಯಾ ಅಂತ ಹೇಳಿ ಅದಕ್ಕೆ ವಿರೋಧಿಗಳು ಸೈತಾನನು ಅದನ್ನು ಗರಗಸದಿಂದ ಕತ್ತರಿಸಿ ಹೇಗಿರ್ಬೋದು ಯೋಚನೆ ಮಾಡಿ. ಅದೇ ರೀತಿ ನಾವು ನೋಡುವಾಗ ಇದು ಒಂದು ವಿಪರ್ಯಾಸ. ಎರಡನೇದಾಗಿ ನಾವು ಲೂಕನು ಕೂಡ ಯಾವ ರೀತಿ ರಕ್ತಸಾಕ್ಷಿಯನ್ನ ಗ್ರೀಕ್ ನಲ್ಲಿ ಆಲಿವ ಮರಕ್ಕೆ ನೇಣು ಹಾಕಿದ್ರು ನೋಡ್ತದೆ. ಸುವಾರ್ತೆ ಯೇಸು ಕ್ರಿಸ್ತನ ಸಾರುವಾಗ ಗ್ರೀಕ್
ಅಲ್ಲಿ ಅವನೇನ್ ಮಾಡ್ತಾನೆ, ಆಲಿವ ಮರಕ್ಕೆ ಅವನ ನೇಣಾಕಿ ಸಾಯಿಸ್ತಾರೆ. ಇದು ಕೊಡುವಂತ ಅವಕಾಶ. ಇದು ಪೂರ್ಣ ಪ್ರಾಣದಿಂದ ಕ್ರಿಸ್ತನ ಪ್ರೀತಿಸುವಂತ ಪರಿ. ಆಲ್ಫಾಯನ ಮಗನಾದ ಯಾಕೋಬನು ಈತನನ್ನು ಕರ್ತನಾದ ದೇವಾಲಯದ ಮೇಲಿಂದ ತುದಿಗೆ ಕರ್ಕೊಂಡೋಗಿ ಅವನಿಂದ ದೊಬ್ಬಿ ಅವನ ಬಿಡಿಸಿ ಸಾಯಿಸ್ತಾರೆ ಅಂತ ಹಿಸ್ಟ್ರಿ ಇದೆ. ಹೀಗೆ ಈತನ ರಕ್ತ ಸಾಕ್ಷಿಯಾಗಿ ತನ್ನ ಕ್ರಿಸ್ತನಿಗೆ ತಾನು ತನ್ನ ಸಾಕ್ಷಿಯನ್ನು ನೀಡುವಂತನಾಗಿದ್ದಾನೆ. ಅದೇ ರೀತಿ ಅಪೊಸ್ತಲರಲ್ಲಿ ಜೆಬದಾಯನ ಮಗನಾದ ಯಾಕೋಬನು ಕಾರಾಗೃಹಕ್ಕೆ ಹಾಕಿ ನಂತರ ಯೆರೂಸಲೇಮಿನಲ್ಲಿ ಆತನ ಕೊಂದರೆ. ಕಾರಾಗೃಹ ಹೇಗೆ ಅಂದ್ರೆ, ಒಂದು ನಾಯಿಗಳನ್ನ ಒಂದು ಕೂಡಾಕ್ತಾರಲ್ಲ, ಚಿಕ್ಕ ಇದ್ರೊಳಗೆ ಅದನ್ನ ಕೈ ಕಾಲೆಲ್ಲ ಮಡಿಸಿ ಅದ್ರೊಳಗೆ ಕೂರಿಸ್ಬಿಟ್ರೆ ಎಷ್ಟು ಕಷ್ಟ, ಕಾಲು ನೀಟ್ಕೊಳಕ್ ಆಗಲ್ಲ, ಭಯಂಕರವಾದ ಒಂದು ಯಾತನೆ ಅದು. ಆ ರೀತಿ ಕಾರಾಗೃಹಕ್ಕೆ ಆತನ ಹಾಕಿ ತದಾದ ನಂತರ ಯೆರೂಸಲೇಮಿಗೆ ತಗೊಂಡೋಗಿ ನೀನು ಯೇಸು ಸ್ವಾಮಿ ವಿಷಯದಲ್ಲಿ ನೀನ್ ಮಾತಾಡ್ತೀಯ ಅಂತ ಅಲ್ಲಿ ಕೊಂದರು ಅಂತ ನೋಡ್ತೀವಿ. ಬಾರ್ತಲೋಮಿಯ ಅಲ್ಲಿ ನೋಡುವಾಗ ಬಾರ್ತಲೋಮಿಯನನ್ನ ಅರ್ಮೇರಿಯಾದಲ್ಲಿ ಚರ್ಮ ಸುಲಿದು ಕೊಂದ್ರು. ಎಂತ ಒಂದು ಇದು ಒಂದು ಘಟನೆ ನೋಡಿ, ಚರ್ಮನ ಸುರಿದು ಅರ್ಮೇರಿಯಾದಲ್ಲಿ ಆತನನ್ನ ಕೊಂದ್ರು ಅಂತ ನೋಡ್ತೇವೆ. ಹಾಗೆ ಆರನೇದಾಗಿ ಆಂದ್ರೇಯನನ್ನ ಅರ್ಕಿಯಾದಲ್ಲಿ ಶಿಲುಬೆಗೆ ಹಾಕಿ ಆತನನ್ನ ಕೊಂದ್ರು. ಹೀಗೆ ಅನೇಕರು ತಮ್ಮ ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸಿ ದೇವರಿಗಾಗಿಯೇ ತಮ್ಮ ಪುನಃ ರಕ್ತ ಸಾಕ್ಷಿಗಳಾದ್ರು ನೋಡ್ತೇವೆ. ಸಹೋದರೇ, ಯಾಕೋಬನ ತಮ್ಮನಾದ ಯೂದ ಈತನ ಬಾಣಗಳನ್ನ ಒಡೆದು ಕೊಂದ್ರು ಅಂತ ನಾವು ನೋಡ್ತೇವೆ. ಅದೇ ರೀತಿ ನಾವು ನೋಡುವಾಗ ಬಾರ್ನಬಸ್ ಸ್ಮಿರ್ನಾದಲ್ಲಿ ಈ ಬಾರ್ನಬಸ್ ಕಲ್ಲೆಸೆದು ಆತನ ಕೊಂದ್ರು. ಹೇಗೆ ಸ್ಟೆಫನನ್ನು ಕಲ್ಲೆಸೆದು ಕೊಂದ್ರು, ಅದೇ ರೀತಿ ಸ್ಮಿರ್ನಾದಲ್ಲಿ ಈ ಬಾರ್ನಬಸ್ ನನ್ನ ಕಲ್ಲೆಸೆದು ಕೊಂದ್ರು. ಇವನು ರಕ್ತ ಸಾಕ್ಷಿಯಾಗಿ ತನ್ನ ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸುವ ಪರಿ ಇದನ್ನ ನಾವು ನೋಡುತ್ತೇವೆ. 9ನೇದಾಗಿ ನಾವು ನೋಡುವಾಗ ಸಿಮಿಯೋನ್ ಪರ್ಷಿಯಾದಲ್ಲಿ ಶಿಲುಬೆಗೇರಿಸಿ ಈತನನ್ನ ಕೊಂದ್ರು ಅನ್ನುವ ಹಿಸ್ಟ್ರಿ ಇದೆ. ಆತನ ಶಿಲುಬೆಗೇರಿಸಿ ಪರ್ಷಿಯಾದಲ್ಲಿ ದೇವರನ್ನ ಕೊಂದ್ರು. ಹೀಗೆ ತದ್ದಾಯನನ್ನು ಚೂಪಾದ ಬಾಣಗಳಿಂದ ತಿವಿದು ಕೊಂದ್ರು. 11ನೇದಾಗಿ ನಾವು ಬರುವಾಗ ತೋಮ ನಿಮಗೆ ಗೊತ್ತಿರ್ತಾರೆ, ಯಾವಾಗಲೂ ಯೇಸು ಕ್ರಿಸ್ತನ ವಿಚಾರದಲ್ಲಿ ಆತನು ಸತ್ತು ಎದ್ದ ವಿಚಾರದಲ್ಲಿ ಆತನು ಯೇಸು ಕ್ರಿಸ್ತನ ವಿಚಾರದಲ್ಲಿ ಅನುಮಾನ ಪಟ್ಟವನು. ಅದರ ಗಾಯಗಳನ್ನು ಮುಟ್ಟು ನೋಡ್ರೆ ಅವ್ನು ನಿಜವಾಗ್ಲೂ ನಿಜ ಗೊತ್ತಾಗಲ್ಲ ಅಂತ ಹೇಳುವಂತ ವಿಷಯ. ಈತನು ನಮ್ಮ ದೇಶಕ್ಕೆ ಇಂಡಿಯಾಕ್ಕೆ ಬಂದನು. ಇದನ್ನು ಕೇರಳಕ್ಕೆ ಬಂದು ಅಲ್ಲಿ ಮೊದಲು ತನ್ನ ಸುವಾರ್ತೆಯನ್ನ ಪ್ರಾರಂಭಿಸ್ತಾನೆ. ಕೇರಳದಲ್ಲಿ ಬಂದು ಅಲ್ಲಿ ಅನೇಕರು ನೀರು ಇಳಿದು ಅಲ್ಲಿ ನೀರನ್ನ ಎತ್ಕೊಂಡು ಮೇಲೆ ಸೂರ್ಯನ ಪೂಜೆ ಮಾಡೋದನ್ನ ನೋಡ್ತಾನೆ. ಆ ನೀರು ಕೆಳಗೆ ಸುರಿತಾ ಅವ್ರ ಕೈಯಿಂದ. ಆಗ ಅವ್ನು ಹೇಳ್ತಾನೆ, ನೀವು ಪೂಜೆ ಮಾಡ್ತೀರಿ ದೇವ್ರಿಗೆ, ಆದ್ರೆ ನೀರೆಲ್ಲ ಕೆಳಗೆ ಹೋಗ್ತಾ ಇದ್ರೆ ನೋಡಿ ನಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೀರ್ನ ಎತ್ತಿ ಇಟ್ಕೊಂಡಾಗ ಆ ನೀರು ಕೆಳಗೆ ಬೀಳೋದೇ ಇಲ್ಲ, ಅದು ಅಲ್ಲೇ ನಿಂತ್ಕೊಳ್ತೆ. ಇಂಥ ಅದ್ಭುತಗಳನ್ನ ಅವ್ನು ಮಾಡೋದ್ ನೋಡಿ ಅನೇಕರು ನಂಬ್ತಾರೆ. ಕೆಲವರು ಯಾವುದೋ ಹೊರದೇಶದ ದೇವ್ರನ್ನ ತಗೊಂಡ್ಬಂದು ಪರಿಚಯ ಮಾಡ್ತಾ ಇದ್ದಾರೆ ಅಂತ ದ್ವೇಷಿಗಳು ಸೈತಾನನು ಅದನ್ನ ದ್ವೇಷಿಸುವಂತೆ ಒಂದು ಗುಂಪನ್ನ ಸೃಷ್ಟಿ ಮಾಡಿ ಅಲ್ಲಿಂದ ಆತನಿಗೆ ತೊಂದರೆ ಕೊಟ್ಟು ಅವನ್ನ ಓಡಿಸ್ಬಿಡ್ತಾರೆ. ಆಗ ಥಾಮಸ್ ಮದ್ರಾಸಿಗೆ ಬರ್ತಾನೆ. ಮದ್ರಾಸಿಗೆ ತಮಿಳುನಾಡು ಮದ್ರಾಸಿಗೆ ಬಂದಾಗ ಅಲ್ಲಿ ಆತನ ಸುವಾರ್ತೆಯನ್ನು ಸುಮಾರು ವರ್ಷಗಳ ಸಾರ್ತಾನೆ. ಈಗ ಅಲ್ಲಿ ಆತನ ಒಂದೊಂದು ರಕ್ತಕ್ಕೂ ಒಂದೊಂದು ದೇವಾಲಯ ಇದೆ, ಸುರಿಸಲ್ಪಟ್ಟ ರಕ್ತ. ಹಾಗೆ ಆತನು ಪೂರ್ಣ ಪ್ರಾಣದಿಂದ ಈ ಒಂದು ನಮ್ಮ ಇಂಡಿಯಾದ ಆ ಮದ್ರಾಸಿನಲ್ಲಿ ಆತನ ಸುವಾರ್ತೆ ಸಾರ್ತಾನೆ. ಆದ್ರೂ ಕೂಡ ಆತನನ್ನು ರಕ್ತ ಸಾಕ್ಷಿಯಾಗಿ ದೇವರಿಗೆ ಆತನ ತಲವಾರಿನಿಂದ ಕೊಚ್ಚಿ ಕೊಂದು ಸಾಯಿಸ್ತಾರೆ ಅಂತ ನೋಡುವಂತರಾಗಿದೆ. ಪ್ರಿಯ ಸಹೋದರರೇ, ನಾವು ಒಂದು ಕೂತ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನಾವು ಅದ್ ಮಾಡ್ತೀವಿ, ಆದ್ರೆ ನಮ್ಮ ಇಂದಿನ ಪೂರ್ವ ಅಪೋಸ್ತಲರು ದೇವರಿಗೆ ಎಂತ ರಕ್ತ ಸಾಕ್ಷಿಗಳಾಗಿ ತಮ್ಮ ಜೀವಿತನ ಕೊಟ್ಟಿದ್ದಾರೆ ನೆನೆಸ್ಕೊಳ್ಳುವಾಗ ನಿಜಕ್ಕೂ ನಾವು ಕೂಡ ಹೇಗೆ ನಾವು ಜೀವಿಸ್ಬೇಕು. ಫಿಲಿಪಿ ಅವನಿಗೇನ್ ಮಾಡ್ತೀವಿ, ಏರೋಪೋಸ್ನಲ್ಲಿ ಪರ್ಷಿಯಾದಲ್ಲಿ ನೇಣು ಹಾಕಿ ಅವನ್ನ ಕೊಂದಾಕ್ತಾರೆ 12ನೇದಾಗಿ. ಈಗ ಅದೇ ರೀತಿ ಸುವಾರ್ತೆ ಸಾರದ ಪ್ರತಿಯೊಬ್ಬರು ಸಹ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾರೆ. 13ನೇದಾಗಿ ಯೋಹಾನ ಕುದಿಯುವ ಎಣ್ಣೆಯಲ್ಲಿ ಈತನ ಹಾಕಿದರು. ಆತನು ಎಣ್ಣೆಯಲ್ಲಿ ಹಾಕೋದು ಕೂಡ ಆತನ ಸಾಯೋದಿಲ್ಲ. ಆತನ ಒಂದು ದೇವರ ಶಕ್ತಿ, ದೇವರು ಆತನ ಮುಂದೆ ತನ್ನ ಕಾರ್ಯವನ್ನು ಸಾಧಿಸೋದಕ್ಕಾಗಿ ಉಪಯೋಗಿಸ್ಕೊಳ್ಬೇಕಾಗಿತ್ತು. ಕುದಿಯ ಎಣ್ಣೆ ಕೂಡ ಆತನ ಏನ್ ಮಾಡಿಲ್ಲ. ಆಗ ಪದ್ಮಸ್ ದೀಪಕ್ಕೆ ಅವನು ಗಡಿಪಾರು ಮಾಡಿ ಅಲ್ಲಿ ಕಳಿಸ್ಬಿಡ್ತಾರೆ. ಅಲ್ಲಿ ಆತನಿದ್ದು ದೈವ ಪರವಶನಾಗಿ ಪ್ರಕಟಣೆ ಪುಸ್ತಕವನ್ನು ಬರೆದನು ಅಂತ ನಾವು ನೋಡ್ತೇವೆ. ಅದೇ ರೀತಿ ಪೇತ್ರನು ರೋಮ್ ನಲ್ಲಿ ಈತನು ತನ್ನ ಸುವಾರ್ತೆಯನ್ನ ಸಾರಿ ಕ್ರಿಸ್ತನಿಗೆ ಸಾಕ್ಷಿ ಉಳ್ಳವನಾಗಿ ನಡೆದುಕೊಳ್ಳುವ ಸಂದರ್ಭದಲ್ಲಿ ತಲೆ ಕೆಳಕಾಗಿ ಶಿಲುಬೆಗೆ ಮೇಲೆ ತೂಗು ಹಾಕಿ ಕೊಂದರು ಅಂತ ನೋಡ್ತೇವೆ.
ಪ್ರಿಯ ಸಹೋದರೇ. ಹೀಗೆ ಅಪೋಸ್ತಲರಲ್ಲಿ ಅನೇಕರು ತಮ್ಮ ರಕ್ತದಾಗಲೇ ಇದು ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸುವ ಒಂದು ದಾರಿ. ಪೌಲನನ್ನು ರೋಮ್ ನೀರೋ ಚಕ್ರವರ್ತಿ ಕಾರಾಗೃಹದಲ್ಲಿ ಹಾಕಿ ಕೆಲವು ಕಾಲ ನಂತರ ಅವನಿಗೆ ಶಿರಚ್ಛೇದನ ಮಾಡ್ತಾರೆ. ಅದನ್ನ ಕತ್ತನ್ನ ಕತ್ತರಿಸ್ತಾರೆ, ಕತ್ತರಿಸಿ ಮಾಡ್ಕೊಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಪ್ರಾಣವನ್ನು ಯೇಸು ಕ್ರಿಸ್ತನಿಗಾಗಿ ಕೊಟ್ಟಿದ್ದಾರೆ. ಅಂತ ರಕ್ತಸಾಕ್ಷಿಗಳಾಗಿ ಸಭೆಯನ್ನ ಕಟ್ಟಿದ್ದಾರೆ. ಇವತ್ತು ನಾವು ಆತನ್ನ ಪೂರ್ಣ ಪ್ರಾಣದಿಂದ ಪ್ರೀತಿಸ್ತೇವ? ಪೂರ್ಣ ಹೃದಯದಿಂದ ನಾವು ಆತನ್ನ ಪ್ರೀತಿಸ್ತಾ ಇದೀವ? ಹಾಗಿದ್ರೆ ನಮ್ಮ ಪೂರ್ಣ ಪ್ರಾಣದ ಪ್ರೀತಿಸುವುದಾಗಿದ್ದರೆ ನಾವು ಈ ಲೋಕದಲ್ಲಿ ಹೇಡಿಗಳಾಗಿ ಜೀವಿಸದೆ ಇವತ್ತು ಸಹ ನಾವು ಬರುವಂತ ಎಲ್ಲಾ ಕಷ್ಟ ಸಂಕಟಗಳನ್ನು ಎದುರಿಸುವಂತ ಶಕ್ತಿಯನ್ನ ದೇವರು ನಮ್ಗೆ ಅನುಗ್ರಹಿಸಲಿ ನಾವು ಪ್ರಾರ್ಥಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36, 37 ನೋಡುವಾಗ ಬೇರೆ ಕೆಲವರನ್ನು ಅಪಹಾಸ್ಯ, ಕೊರಡೆಯಿಂದ, ಪೆಟ್ಟುಗಳಿಂದ, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸುವರಾದರು. ಕೆಲವರನ್ನು ಕಲ್ಲೆಸೆದುಕೊಂಡರು, ಕೆಲವರನ್ನು ಗರಸಿದ, ಈಗಾಗಲೇ ನೋಡಿದ್ವಿ. ಅದೇ ರೀತಿ ಅನೇಕ ಕೆಲವರು ನಂಬಿಗಸ್ತರಾಗಿ ಯೇಸು ಕ್ರಿಸ್ತನ ಹಿಂಬಾಲಕರನ್ನು ಸಹ ಕೊಂದರು ಅಂತ ನೋಡುವಂತನಾಗಿದೆ. ಇದು ಸತ್ಯವೇದದಲ್ಲಿ ಹಿಸ್ಟರಿಯಲ್ಲಿದೆ. ಹೀಗೆ ಲಕ್ಷಾಂತರ ಜನರು ಕರ್ತನನ್ನು ಪೂರ್ಣ ಪ್ರಾಣದಿಂದ ಪ್ರೀತಿಸುತ್ತಿದ್ದ ಕಾರಣ ಯಾವ ಶೋಧನೆಗೂ ಎದೆಗುಂದದೆ ಸಂತೋಷದಿಂದಲೇ ಕ್ರಿಸ್ತನಲ್ಲಿ ರಕ್ತ ಸಾಕ್ಷಿಗಳಾಗಿ ಇದ್ದಾರೆ. ಇವತ್ತು ಅಂತ ಸಭೆ ಎಂತವರಿಂದ ಇವತ್ತು ನಮ್ಮ ಸಭೆಗಳು ಉಳಿದಿದೆ. ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಪ್ರೀತಿಸಿ ಆತನ ರಕ್ತ ಸಾಕ್ಷಿಗಳಾಗಿ ನಿಲ್ಲುವಂತಹ ಒಂದು ಧೈರ್ಯವನ್ನ ಇವರು ನಮಗೆ ತುಂಬಿದ್ದಾರೆ. ಅದೇ ರೀತಿ ಇಲ್ಲಿ ಪ್ರಕಟಣೆ 6:10 ನಾವು ನೋಡುವಾಗ, ಒಡೆಯನೇ ಪರಿಶುದ್ಧನೇ ಸತ್ಯವಂತನಾಗಿರುವ ಆತನೇ, ಭೂಲೋಕ ನಿವಾಸಿಗಳು ನಮ್ಮನ್ನು ಕೊಂದುದಾಕಿ ಇನ್ನು ಎಷ್ಟು ಕಾಲದವರೆಗೆ ನ್ಯಾಯ ತೀರಿಸದೆ ಪ್ರತಿದಂಡನೆಯನ್ನು ಕೊಡದೆ ಇರುವಿಲ್ಲ. ಈ ಸತ್ತವರೆಲ್ಲ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕೊಂದಾಕೊಟ್ಟಿದ್ದಾರೆ, ನಿರಾಧಾರವಾಗಿ ನಮ್ಮನ್ನ ಕೊಂದಿ ನಮ್ಮ ಮಾಡಿದ್ದಾರೆ. ಇವತ್ತು ನಾವು ಎಲ್ಲಿದ್ದಾರೆ? ಇವರೆಲ್ಲ ಕ್ರಿಸ್ತನಲ್ಲಿ ವಿಶ್ರಮಿಸಿಕೊಂಡಿದ್ದಾರೆ. ಆಗ ಅವ್ರು ಪ್ರಶ್ನೆ ಮಾಡ್ತಾರೆ, ಒಡೆಯನೇ ಪರಿಶುದ್ಧನೇ ಸತ್ಯವಂತನಾಗಿರುವ ಆತನೇ, ಭೂ ನಿವಾಸಿಗಳು ನಮ್ಮನ್ನು ಕೊಂದುದಕ್ಕಾಗಿ ಇನ್ನೂ ಎಷ್ಟುವರೆಗೆ ನೀವು ಅವ್ರಿಗೆ ನ್ಯಾಯ ತೀರಿಸಲ್ಲ? ಆ ಕೊಂದದವ್ರಿಗೆ ಏನೋ ಪ್ರತಿದಂಡನೆ ಮಾಡ್ತಾ ಇಲ್ಲ? ಆ ದುಷ್ಟರು ಇನ್ನು ಭೂಲೋಕದಲ್ಲಿ ಇದಾರಲ್ಲ, ಯಾಕೆ ಇನ್ನೂ ನೀನ್ ಕೊಟ್ಟಿಲ್ಲ ಎಂದು ಪ್ರಶ್ನೆ ಮಾಡುವಾಗ ಆತನ ಹೀಗೆ ಹೇಳ್ತಾನೆ, ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪರಿಪೂರ್ಣವಾಗುವವರೆಗೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಿ. ಬಿಳಿ ವಸ್ತ್ರಗಳನ್ನ ತೊಡಿಸಿ ಅವರೆಲ್ಲರೂ ಸಹ ನಿತ್ಯ ರಾಜ್ಯಕ್ಕೆ ಬಾಧ್ಯರು ಎಂಬ ಒಂದು ಚಿಹ್ನೆಯನ್ನು ಅವನಿಗೆ ಅನುಗ್ರಹಿಸಿ ಅಲ್ಲಿ ಉತ್ತರನಾಗುತ್ತೆ. ಒಬ್ಬ ದೂತನ ಬಂದು ಹೇಳ್ತಾನೆ, ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಿ ಎಂದು ಉತ್ತರವಾಯಿತು ಅಂತ ನೋಡುತ್ತಾನೆ. ಮತ್ತಾಯ ಸುವಾರ್ತೆ 24 ಪರಲೋಕ ಸುವಾರ್ತೆಯು ಸರ್ವ ಲೋಕಕ್ಕೆ ಸಾರುವ ಆಗ ಅಂತ್ಯಕಾಲವು ಬರುವುದು ಅಂತ ನಾವು ನೋಡ್ತೇವೆ. ಹೀಗೆ ಇಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯು ಸಾರುವಾಗ ಅನೇಕರು ಇನ್ನು ಅನೇಕರು ರಕ್ತ ಸಾಕ್ಷಿಗಳಾಗಿ ಮುಂದೆ ಸಾಯ್ತಾರೆ. ಆ ಸಂಖ್ಯೆ ಪರಿಪೂರ್ಣವಾಗ್ಬೇಕು. ಅಲ್ಲಿವರೆಗೆ ನೀವೇನ್ ಮಾಡ್ರಿ? ತಾಳ್ಮೆಯಿಂದ ಇರಿ ಅಂತ ಹೇಳ್ತಾನೆ. ಈಗ ಯೇಸು ಕ್ರಿಸ್ತನ ಬರೋಣ ಯಾಕೆ ಬಂದಿಲ್ಲ ಅಂತ ನಾವ್ ಹೇಳ್ತೀರಿ, ಆದ್ರೆ ಯೇಸು ಕ್ರಿಸ್ತನ ಈ ಲೋಕನ ಉಸಿರಿನ ಮಾತ್ರದಿಂದ ಬರೀ ಕೇಗೆ ಬಾಯಿಂದ ಬೆಳಕಾಗಲಿ ಎಂದು ಹೇಳಿ ಈ ಲೋಕನ ಸೃಷ್ಟಿ ಮಾಡುದು ಅಂದ್ರೆ ಇವತ್ತು ನಾಶವಾಗಲಿಕ್ಕೆ ನಾಶ ಆಗ್ಬಿಡುತ್ತೆ. ಅದೇನು ದೊಡ್ಡ ವಿಷಯವನ್ನ ದೇವರಿಗೆ ಲೋಕನ ನಾಶ ಮಾಡೋದು. ಕ್ಷಣ ಮಾತ್ರದಲ್ಲಿ ಇದನ್ನ ನಾಶ ಮಾಡ್ಬೋದು. ಆದ್ರೆ ಅದರಿಂದ ಅನೇಕರು ರಕ್ಷಣೆ ಹೊಂದಿಕೊಳ್ಳುವ ಮಾರ್ಗವನ್ನು ದೇವರು ಎಲ್ರಿಗೂ ದಯಪಾಲಿಸಬೇಕಾಗಿದೆ. ಹಾಗಾದ್ರೆ ಅನೇಕರು ರಕ್ಷಣೆ ಹೊಂದುವ ಮಾರ್ಗಕ್ಕಾಗಿ ನಾನು ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬ ದೇವರ ಉದ್ದೇಶವು ಬಹಳ ಪ್ರಾಮುಖ್ಯವಾದ. ಅದಕ್ಕೋಸ್ಕರ ದೇವರು ಎಷ್ಟು ಜನ ಪರಲೋಕ ಪ್ರವೇಶಕ್ಕೆ ಮಾಡೋದಕ್ಕೆ ಶಕ್ತರಾಗಿದ್ದಾರೆ ಎಲ್ಲ ಬರಲಿ ಅನ್ನೋ ಉದ್ದೇಶದಿಂದ ಆತ ತಾಳ್ಮೆಯಿಂದಿದ್ದಾನೆ ಅಂತ ನೋಡುವಂತರಾಗಿದೆ. ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಈ ಒಂದು ರಕ್ತ ಸಾಕ್ಷಿಗಳಾಗಿ ಸತ್ತರನ್ನ ನೆನೆಸ್ಕೊಂಡು ನಾವು ಕೂಡ ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿಯುಳ್ಳ ಮಕ್ಕಳಾಗಿ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಜೀವಿಸ್ತಿದ್ದೇವೆ. ದಿವಸದಲ್ಲಿ ನಾವು ಕೂಡ ದೇವರಿಗೆ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ಧೈರ್ಯದಿಂದ ಸ್ಥಿರದಿಂದ ನಾವು ನಿಲ್ಬೇಕಾಗಿದೆ. ಮತ್ತಾಯ 24 ಪರಲೋಕ ಸುವಾರ್ತೆ ಎಲ್ಲಾ ಕಡೆ ಸಾರಬೇಕು. ಸಾರಿ ಆಗ ಅಂತ್ಯ ಬರ್ತದೆ ಅಂತ ನಾವು ಈಗ ಅಂತ್ಯ ಬರುವ ಕಾಲಕ್ಕೆ ನಾವು ಕಾಯುವ ನಾವೆಲ್ಲರೂ ಸಹ ಸುವಾರ್ತೆಯ ಸಾಲುವ ವಿಷಯದಲ್ಲಿ ನಾವು ಕೂಡ ಮುಂದಾಗಿರ್ಬೇಕು. ಅದಕ್ಕೋಸ್ಕರ ನಾವು ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸುವ ಹಂಗಿನವರಾಗಿದ್ದೇವೆ ಎಂಬುದನ್ನು ಕ್ರೈಸ್ತರಾದ ನಾವು ವಿಶೇಷ ಜನವಾಗಿ ಈ ಅನ್ಯ ಜನ ಮಧ್ಯದಲ್ಲಿ ನಾವಿರಬೇಕು. ಮೂರನೇದಾಗಿ ನಾವು ನೋಡುವಾಗ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಅಂದ್ರೆ ಮಹೋನ್ನತನು ಸರ್ವಶಕ್ತನು ಈ ಲೋಕವನ್ನು ಸೃಷ್ಟಿ ಮಾಡಿದ ಅದನ್ನು ಪರಲೋಕದ ಅರಸನಾಗಿರುವ ದೇವರು, ಕೋಟ್ಯಾನುಕೋಟಿ ಲಕ್ಷ ದೇವರ ದೂತರ ಮಧ್ಯದಲ್ಲಿ ವಾಸ ಮಾಡುವ ಆತನು. ಹೀಗಿರುವ ಆತನನ್ನು ಎಷ್ಟು ಘನವನ್ನು ನಾವು ಸಲ್ಲಿಸಬೇಕು, ಯಾವ ರೀತಿ ಅವನ್ನ ನಾವು ಪ್ರಾರ್ಥಿಸಬೇಕು, ಹೇಗೆ ಆತನ ಸ್ವೀಕರಿಸಬೇಕು ಅನ್ನೋದು ನಾವು ಕಲಿಬೇಕಾಗಿದೆ.
ವಿಮೋಚನ ಕಾಂಡ 27 ನಿಮ್ಮ ಕರ್ತನಾದ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಕೆಲವರು ಹೇಳ್ಬಾರ್ದೆ, ನಾ ದೇವರಾಣೆ ಹೇಳ್ತೀನಪ್ಪ, ದೇವ್ರ ಪ್ರಾಮಿಸ್ ಮಾಡಿ ಹೇಳ್ತೀನಿ. ಈ ರೀತಿಯಾದ ತಪ್ಪಾದ ಮಾತುಗಳಿಂದ ದೇವ್ರನ್ನ ಬಳಸ್ಕೊಳ್ಬಾರದು. ಅನೇಕರು ಮಾಡುವಂತ ಮಾತುಗಳು ಬಹಳ ಒಂದು ಕೀಳು ಮಟ್ಟದ ಪ್ರಾರ್ಥನೆ ಮಾತುಗಳಾಗಿರ್ತವೆ. ದೇವರನ್ನ ಅಷ್ಟರ ಮಟ್ಟಿಗೆ ಅವರು ಅರ್ಥ ಮಾಡ್ಕೊಳ್ದಿದ್ರೆ ಆಡುವಂತ ಮಾತುಗಳ ಇಂಥ ಮಾತುಗಳನ್ನ ಅನ್ಯರು ಆಡುವಾಗ ಅವ್ರ ಮಧ್ಯದಲ್ಲಿ ನಾವು ಅದಕ್ಕೆ ಹೂಗೊಟ್ಟಬಾರದು. ನಾವು ಎಚ್ಚರಿಕೆಯಿಂದ ನಾವಿರ್ಬೇಕು. ಹಾಗೆ ನಾವು ಆಡುವಂತ ಮಾತುಗಳು ದೇವರ ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆಣೆ ಹಾಕಬಾರದು ಅಂತ ಸತ್ಯವೇದಲ್ಲಿದೆ. ನಾವು ಭೂಮಿಯ ಮೇಲಾಗಲಿ ಪರಲೋಕದ ಮೇಲಾಗಲಿ ದೇವರ ಹೆಸರಿನಾಗಲಿ ನಾವು ಆಣೆ ಹಾಕಿದ್ರೆ ಅದು ನಮಗೆ ನಾಶನಕ್ಕೆ ಕಾರಣವಾಗಿದೆ ಅನ್ನೋದು ನೋಡ್ತಾ, ಅದಕ್ಕೋಸ್ಕರ ಬುದ್ಧಿವಂತಿಕೆಯಿಂದ ನಾವು ದೇವರನ್ನ ಪ್ರೀತಿಸಬೇಕು. ಎರಡನೇದಾಗಿ ಮತ್ತಾಯ ಎಂಬ ಸುವಾರ್ತೆ 6:6 ಬುದ್ಧಿವಂತಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಸುಮ್ಮನೆ ನಾವು ಹೇಳದ್ನೇ ಹೇಳ್ಕೊಂಡು ಅಜ್ಞಾನಿಗಳಾಗೆ, ಇಲ್ಲಿ ಬರೆಯಲ್ಪಟ್ಟಿದೆ, ಅಜ್ಞಾನಿಗಳ ಹಾಗೆ ಸುಮ್ಮನೆ ಹೇಳಿದ್ದನ್ನೇ ಹೇಳ್ಬೇಡ್ರಿ. ಒಂದಿಷ್ಟು ದೊಡ್ಡದಾಗಿ ನಾವು ಪ್ರಾರ್ಥನೆ ಮಾಡ್ಬಿಟ್ರೆ ಆ ಪ್ರಾರ್ಥನೆ ಪರಲೋಕ ದೇವ್ರು ಕೇಳ್ತಾನೆ ಅಂತಲ್ಲ. ಮೊದಲೇ ನಮ್ಗೆ ಏನ್ ಅವಶ್ಯಕತೆ ಇದೆ, ನಮ್ಗೇನ್ ಬೇಕು, ನಮ್ಗೇನ್ ತೊಂದರೆ ಇದೆ, ನಮ್ಗೇನ್ ಕಷ್ಟ ಇದೆ, ಆ ಕಷ್ಟನ ದೇವ್ರ ಮುಂದೆ ಹೇಗೆ ನಾವು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು, ಇದೆಲ್ಲ ದೇವ್ರು ಮೊದಲೇ ಗೊತ್ತಿದೆ. ವರ್ತಮಾನ ಭೂತ ಭವಿಷ್ಯತ್ ಕಾಲ ಜೀವಿಸುವ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ನಾವು ಅದನ್ನ ಸನ್ನಿಧಿಗೆ ಹೋಗೋ ಮೊದಲೇ ತಿಳ್ಕೊಳ್ವ. ಅದನ್ನ ಈಗಿರುವಾಗ ನಾವ್ ಹಂಗ್ ಮಾಡಪ್ಪ ದೇವ್ರೆ, ಹಿಂಗ್ ಮಾಡಪ್ಪ ದೇವ್ರೆ, ದೇವ್ರಿಗೆ ಏನು ಗೊತ್ತಿಲ್ಲ, ಅವ್ನು ಕೇಳ್ಕೊಂಡಿಲ್ಲ ಅನ್ನೋ ಅರ್ಥವಲ್ಲ. ಅದಕ್ಕೋಸ್ಕರ ಅಜ್ಞಾನಿಗಳ ಹಾಗೆ ನೀವೇನ್ ಮಾಡ್ರಿ, ಸುಮ್ಮನೆ ನೀವು ಹೇಳಿದ್ದನ್ನೇ ಹೇಳ್ಕೊಂಡು ನೀವು ಪ್ರಾರ್ಥನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಅವಶ್ಯಕತೆಯನ್ನ ದೇವ್ರು ಚೆನ್ನಾಗಿ ತಿಳಿದಿದೆ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ನಿಮ್ಮ ಅವಶ್ಯಕತೆಗಳಿದೆ ಅದನ್ನ ದೀನತೆಯಿಂದಲೂ ದೀನ ಭಾವಂತೆಯಿಂದಲೂ ನಮ್ರತೆಯಿಂದಲೂ ನಾವು ಮೊಣಕಾಲೂರಿ ಆತನ ಸನ್ನಿಧಿಯಲ್ಲಿ ಅಪ್ಪ ತಂದೆಯಲ್ಲೂ ನಾವು ಬೇಡಿಕೊಳ್ಳುವಂತ ಅವನ ಪರಿಯನ್ನ ನಾವು ಕಲ್ತ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ದೇವರ ಪ್ರಾರ್ಥನೆ ಮಾಡಿದ ತಕ್ಷಣ ಪ್ರಾರ್ಥನೆ ತಕ್ಷಣ ಮಾಡ್ಬಿಡುದು ಅಲ್ಲ. ಆ ಪ್ರಾರ್ಥನೆಗೆ ಯಾವ ರೀತಿ ನಾವು ದೇವರ ಸನ್ನಿಧಿಗೆ ನಾವು ಹೋಗ್ಬೇಕು, ಆತನ ಮುಂದೆ ಹೇಗೆ ಮಾತಾಡ್ಬೇಕು. ಪ್ರಾರ್ಥನೆ ಎನ್ನುವುದು ದೇವರ ಜೊತೆ ನಾವು ಮಾತನಾಡುವ ಒಂದು ಪರಿ, ನಮ್ಮ ಕಷ್ಟ ಸಂಕಟ ಹಂಚಿಕೊಳ್ಳುವ ಪರಿ. ಅದು ಯಾವ ರೀತಿ ಹಂಚಿಕೊಳ್ಬೇಕು ಅಂತ ನಾವು ಕಲಿಬೇಕು. 1ನೇ ಸಮುವೇಲ 2ನೇ ಅಧ್ಯಾಯ 3:9 ಹನ್ನಳ ಒಂದು ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆ ಇಲ್ಲಿ. ಈಕೆ ರಾಮದಲ್ಲಿ ವಾಸವಾಗಿರ್ತಾಳೆ, ಇದನ್ನ ಗಂಡ ಎಲ್ಕಾನನು, ಮತ್ತೆ ಇದರ ಮತ್ತೊಬ್ಬಳು ಇರ್ತಾಳೆ, ಇಬ್ಬರು ಹೆಂಡತಿರು. ಇಲ್ಲಿ ಪೆನ್ನನಿಗೆ ಮಕ್ಕಳು ಇರ್ತವೆ, ಆದ್ರೆ ಈ ಹನ್ನಳಿಗೆ ಮಕ್ಕಳೇ ಇರೋದಿಲ್ಲ. ತನ್ನ ಗಂಡನಿಗೆ ಹೇಳ್ತಾನೆ, ನನ್ನ ಮಕ್ಕಳು ನನಗಿಲ್ಲ, ಇವ್ರು ಮಾತ್ರ ನನಗೊಂದು ಮಗು ಕೊಡು, ಹಾಗೆ ಹೀಗೆ ಅಂತ. ಅಯ್ಯೋ ದೇವರೇ ಕೊಡ್ದೇವ್ರೆ, ಹೆಂಗಮ್ಮ ಕೊಡಕ್ಕಾಗತ್ತೆ? ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಆಗ ಇವ್ರು ಜಾತ್ರೆಗೆ ಹೋಗ್ಬೇಕಾದ್ರೆ ಬಹಳ ವ್ಯಸನ ಆಗ್ತಾ ಇರ್ತದೆ, ವರ್ಷಕ್ಕೆ ಬರ್ತಾನೆ. ಹಾಗೆ ಇವರು ಜಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಏಲಿಯು ಆ ಒಂದು ದೇವಾಲಯಕ್ಕೆ ಯಾಜಕನಾಗಿರ್ತಾನೆ, ಮಹಾಯಾಜಕನಾಗಿರ್ತಾನೆ ಏಲಿಯನ್ನು. ಆಗ ಹೋಗಿ ಇವಳು ಮಾಡ್ತಾನೆ, ಅವಳು ಏನ್ ಮಾಡ್ತಾಳೆ, ಅಯ್ಯೋ ನನ್ನ ಮಕ್ಕಳು ಕೊಡು, ಈ ಬಂಜೆತನದಿಂದ ನಾನು ಇದಕ್ಕಾಗೋದಿಲ್ಲ ನನಗೆ ಅಂತ. ಅನೇಕರು ಸ್ವಾಮಿ ನೋಡುವಾಗ ಎಷ್ಟೇ ಲಕ್ಷ ಕೋಟಿ ಇದ್ರು ಕೂಡ ಸ್ತ್ರೀಯರಿಗೆ ಮಕ್ಕಳಿದ್ದೆ ಹೋದ್ರೆ ದೊಡ್ಡ ಬಂಜೆತನ ಅವ್ರನ್ನ ಯಾವಾಗಲೂ ಕಾಡ್ತಾ ಇರ್ತಾರೆ, ತೃಪ್ತಿನೇ ಇರಲಿಲ್ಲ ಲೋಕದಲ್ಲಿ. ಅಯ್ಯೋ ಒಂದ್ ಕಳ್ಕೊಂಡಿದ್ದೀನಿ ಇನ್ನೊಂದು ಮನೋಭಾವನೆ. ಅದೇ ರೀತಿ ಹನ್ನಳಿಗೂ ಇತ್ತು. ಅದಕ್ಕೋಸ್ಕರ ಈ ಬಂಜಾನತನ ಅಂತ ಹೇಳಿದಾಗ ಸ್ವಾಮಿ ನಾನೊಂದು ಮಗು ಕೊಟ್ಬಿಡು, ಆ ಮಗುನ ಏನ್ ಮಾಡ್ತೀನಿ, ನಾನು ನಿನಗೆ ಪ್ರತಿಷ್ಠೆ ಮಾಡಿ ಅದು ನಿನಗೆ ಕೊಟ್ಬಿಡ್ತೀನಿ, ನಾನು ಒಂದ್ ಮಗು ಕೊಡು, ಮೊದಲು ನಾನು ಬಂಜೆತನ ಕಿತ್ತಾಕುವಂತ ಆಕೆ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಹೆಂಗಿತ್ತು ಅಂದ್ರೆ ಅವಳು ಕಣ್ಣೀರನ್ನ ಅಲ್ಲಿ ನಿಜಕ್ಕೂ ಅವಳು ಕುಡಿದು ಮತ್ತಳಾಗಿದ್ದೇನೋ ಅನ್ನೋ ರೀತಿಯಲ್ಲಿ ಭಾಸವಾಗಿರುತ್ತೆ. ಆಗ ಬೆಳಿಗ್ಗೆನೆ ಏನಮ್ಮ ಕುಡಿದು ಬಂದಿದೀಯಾ ಅಂತ ಹೇಳಿ ಅವನ ಕೇಳಿದಾಗಿಲ್ಲ ಸ್ವಾಮಿ, ನನ್ನ ಹೃದಯದಲ್ಲಿರುವಂತ ನೋವನ್ನ ದೇವ್ರಿಗೆ ಹಂಚ್ಕೊತಾ ಇದೀನಿ. ಆಗ ನಮ್ಮ ಪ್ರಾರ್ಥನೆಗಳು ದೇವ್ರು ಕೇಳ್ತಾನೆ. ಅದೇ ರೀತಿ ಪ್ರಾರ್ಥನೆ ಸೊಕ್ಕಿನಿಂದ ನೀವು ಬಾಯಿಗಳನ್ನು ತೆರೆದು ತೇಯಬಾರದು. ಅವಳು ಹೇಳ್ತಾನೆ, ಸೊಕ್ಕಿನಿಂದ ಮಾತಾಡಬೇಡಿ, ಹಮ್ಮಿನಿಂದ ನೀವು ನುಡಿಯಬೇಡಿರಿ, ಹಮ್ಮಿನಿಂದ ನುಡಿದು ನುಡಿಯಬೇಡಿ. ಯಾಕೆಂದ್ರೆ ದೇವ್ರ ಮುಂದೆ ನಾವು ಗಂಭೀರವಾಗಿ ನೀವು ಪ್ರಾರ್ಥಿಸಿರಿ. ಕರ್ತನೇ, ಯಾಕೆಂದ್ರೆ 6ನೇ ವಚನ ಹೇಳ್ತದೆ, ಕರ್ತನೇ ಸಾಯಿಸುವನು, ಬದುಕಿಸುವನು, ಪಾತಾಳಕ್ಕೆ ದಬ್ಬುವನು, ಮೇಲಕ್ಕೆ ಎತ್ತುವವನು ಆತನೇ, ಬಡತನ ಸಿನಿತರಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಕರ್ತನೇ. ಹೀಗಿರುವಾಗ ದೀನರಲ್ಲಿ ಧೂಳಿನಿಂದ ನಮ್ಮ ಎಬ್ಬಿಸಿ, ದರಿದ್ರರನ್ನು ಎಬ್ಬಿಸಿ, ತಿಪ್ಪೆ ಮೇಲೆ ಕೂತಿಯವರು ನಮ್ಮನ್ನ ಪ್ರಭುಗಳ ಜೊತೆ ಕುಳಿಸುವಂತ ಶಕ್ತಿ ದೇವರಿಗಿದೆ. ಕುರಿ ಕಾಯ್ದಂತ ದಾವೀದನನ್ನ ಕರ್ಕೊಂಡೋಗಿ ದೇವ್ರು ಏನ್ ಮಾಡ್ತಾನೆ, ದೊಡ್ಡ ಅರಸನನ್ನಾಗಿ ಮಾಡ್ತಾನೆ. ಹಾಗೆ ದೇವರು ಎಲ್ಲವೂ ಸಾಧ್ಯವಿದೆ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲ ಕೈದಿಗಳಾಗಿ ಬಾಬಿಲೋನ್ ಪ್ರವೇಶಿಸಿದಾಗ ಅವರೆಲ್ಲ ಉನ್ನತ ಸ್ಥಾನದಲ್ಲಿ ಇರಬೇಕಾದರೆ ಆ ದೇವರ ಒಂದು ಚಿಂತನೆಯಾಗಿದೆ. ಪ್ರಿಯ ಸಹೋದರರೇ, ನಾವು ದೇವರ ಸನ್ನಿಧಿಯಲ್ಲಿ ನಾವು ದೀನತೆಯಿಂದ ಪ್ರಾರ್ಥಿಸಬೇಕು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1:20 ನಾನು ಯಾವ ವಿಷಯದಲ್ಲಿಯೂ ನಾಚಿಕೆ ಪಡದೆ ಎಂದೆಂದಿಗೂ ಈಗಲೂ ಸಹ ತುಂಬಾ ಧೈರ್ಯದಿಂದ
ಇರುವವನಾಗಿದ್ದೇನೆ. ಬದುಕಿದರೂ ಸರಿಯೇ, ಸತ್ತರೂ ಸರಿಯೇ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನಾನು ಕರ್ತನಿಗೆ ಯಾವಲೂ ಅಭಿಲಾಷೆ ಉಳ್ಳವನಾಗಿದ್ದೇನೆ. ಎಂತ ಇದು ಪ್ರಾಣದಿಂದ ದೇವರನ್ನ ಪ್ರೀತಿಸುವಂತಹ ಒಂದು ಪರಿ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಸತ್ರು ಸರಿ ನಾವು ಬದುಕು ಸರಿ, ನಾನು ಕ್ರಿಸ್ತನಲ್ಲೇ ಸಾಯ್ತೀನಿ, ನನ್ನ ದೇಹನ ಆತನಿಗೆ ಒಪ್ಪಿಸ್ಕೊಟ್ಟಿದ್ದೀನಿ, ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಈ ಫಿಲಿಪ್ಪಿ ಹೇಳ್ತಾರೆ. ಪ್ರೇರೆ ನಾವು ಪೂರ್ಣ ಹೃದಯದಿಂದ ಕರ್ತನನ್ನು ಅಂಗೀಕರಿಸುವುದು ಆದರೆ ನಾವು ನಿಜ ಎಲ್ಲವುಗಳನ್ನು ಸಾಧಿಸಲು ಸಾಧ್ಯ. ಈ ಲೋಕದಲ್ಲಿ ಅಸಾಧ್ಯ ನಮ್ಗೆ ಒಂದೇ ಇಲ್ಲ. ಮೊದಲು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನು ನಾವು ಪ್ರೀತಿಸಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ ನೋಡುವಾಗ, ಸುನ್ನತಿಯಾಗಿರ್ಲಿ ಸುನ್ನತಿಯಾಗಿರ್ಲಿ. ಈಗ ನಾನು ಉದಾಹರಣೆ ನಾನು ಹೇಳ್ಕೊಳ್ತೀನಿ. ನಾನು ದೇಹ ಸ್ನಾನವನ್ನ ತೆಗೆದುಕೊಂಡ ಮೇಲೆ ಸುಮಾರು 8 ವರ್ಷಗಳ ಕಾಲ ನಾನು ನಿಜಕ್ಕೂ ದೇವರ ವಿಷಯದಲ್ಲಿ ಅಷ್ಟೇನು ನಾನು ತಿಳ್ಕೊಳಕ್ಕಾಗಲಿಲ್ಲ. ಅಷ್ಟೇ ನಿರ್ಲಕ್ಷ್ಯತೆ ಅನ್ನೋದು ಭಾವನೆ ಇತ್ತು. ಹಾಗೆ ನಾವು ಸುನ್ನತಿ ಸ್ನಾನ ದೇವ್ರ ಮಕ್ಕಳಾಗ್ಬಿಡ್ತೀವಿ ಅಂತ ಅರ್ಥ. ನಮ್ಮಲ್ಲಿ ಹೊಸತನ ಬರ್ಬೇಕು. ಹೊಸತನ ಅಂದ್ರೆ ನಮ್ಮ ಹಳೆ ಸ್ವಭಾವಗಳ ಸಂಪೂರ್ಣವಾಗಿ ಬಿಡ್ಬೇಕು. ಮತ್ತೆ ಅದು ನಮ್ಮ ಹೃದಯ, ನಮ್ಮ ಮನಸ್ಸಿನಲ್ಲಿ ಅದು ಬರಲೇಬಾರದು. ಆ ರೀತಿಯಾಗಿ ಒಂದು ನಿರ್ಧಾರನ ತಗೊಂಡು ನಮ್ಮ ಇರುವಂತಹ ದೇವರಿಗೆ ಅಸಹ್ಯವಾದದ್ದು, ಅದು ಆಹಾರ ವಿಷಯದಲ್ಲಾಗಿರ್ಲಿ, ಅದು ದೇವರನ್ನ ಪ್ರಾಚ್ಯ ವಿಷಯದಲ್ಲಾಗಿರ್ಲಿ, ಅದು ಲೌಕಿಕವಾಗಿರ್ಲಿ, ಆಧ್ಯಾತ್ಮಿಕವಾಗಿರಲಿ, ಎಲ್ಲಾ ವಿಷಯಗಳು ನಮ್ರತೆ, ದೀನ ಭಾವತೆಯನ್ನು ದೇವರಿಗೆ ಜನಮಾನ ಸಲ್ಲಿಸುವಂತಹ ಒಂದು ಪರಿ ನಮ್ಮಲ್ಲಿ ಉಂಟಾಗ್ಬೇಕು. ಅದು ನಮ್ಮ ಹೃದಯದಿಂದಲೇ ಬರಬೇಕು. ಈಗ ನಮ್ಮ ಹಾಡುವಂತ ಮಾತುಗಳು ಪರರು ನಮ್ಮನ್ನು ನೋಡಿ ನಾವು ನಿಜವಾಗೂ ಒಂದು ಉಪ್ಪಿನ ರೀತಿಯಲ್ಲಿ ಅನ್ಯ ಜನರ ಮಧ್ಯದಲ್ಲಿ ನಾವು ಬೆರಿಬೇಕು. ಈಗ ಬೇರೆ ಪ್ರೀತಿಯಿಂದ ನಾವು ಮತ್ತೊಬ್ಬರನ್ನ ಕಾಡ್ಬೇಕು. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಅನ್ಸುತ್ತೆ. ಯೋಹಾನ 4:1-4. ಅದಕ್ಕೋಸ್ಕರ ಇಲ್ಲಿ ನಾವು ಯೋಹಾನ 14, ನಿನ್ನನ್ನು ನೀನು ಪ್ರೀತಿಸುವುದಾದರೆ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿ, ನನ್ನನ್ನು ನೀನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಅದಕ್ಕೋಸ್ಕರ ಪ್ರೀತಿಸೋದ್ರಿ ನಾವು ದೇವರನ್ನ ಪ್ರೀತಿಸಿ ಅದನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕಾಗಿದೆ. ಪೂರ್ಣ ಹೃದಯದಿಂದ ಅಂಗೀಕರಿಸಿಕೊಂಡವರಾಗಿ ಮಾತ್ರಕ್ಕೆ ನಾವು ಸಜೀವ ಯಜ್ಞವಾಗಿ ಅರ್ಪಿಸಿ ಸಿದ್ಧರಾಗುವುದಕ್ಕೆ ನಾವು ಮನಸ್ಸು ಮಾಡಬೇಕು ಅಂತ ಈ ಆಜ್ಞೆಗಳನ್ನು ಚಾಚು ತಪ್ಪದೆ ನಾವು ಇದನ್ನು ಪಾಲಿಸಬೇಕು. ಆತನ ರಾಜ್ಯಕ್ಕಾಗಿ ಬಾಧ್ಯರಾಗಬೇಕಾದ್ರೆ ನಾವು ಈ ಲೋಕದಲ್ಲಿ ದೇವರನ್ನ ಯಾವ ರೀತಿ ಮಹಿಮೆ ಪಡಿಸಬೇಕು ಅಂತ ಕಲಿಬೇಕು. ದೇವರು ಇಲ್ಲಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11:35, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಪಡೆದುಕೊಳ್ಳಲು ಕೆಲವರು ತಾವು ಯಾತನೆ ಯಂತ್ರಕ್ಕೆ ಸಿಕ್ಕಿಸಲ್ಪಟ್ಟವರಾಗಿ ಪುನರುತ್ಥಾನವೇ ಶ್ರೇಷ್ಠ ಎಂದು ಪುನರುತ್ಥಾನ ಹೊಂದಿಕೊಳ್ಳುವುದಕ್ಕೆ ಬಿಡುಗಡೆ ನಮಗೆ ಬೇಕಾಗಿಲ್ಲ, ಅನೇಕ ಯಾತನೆ ಸಿಕ್ಕಿ ಹಾಕೊಂಡು ಬಿಡುಗಡೆ ಬೇಕಂತ ಹೇಳಿ ಅದು ಮುರಿದುಕೊಂಡು ಸತ್ತರು. ತಮ್ಮನ್ನ ಗೋಳು ಮುರಿದುಕೊಂಡು ಸತ್ತರು. ಬೇರೆ ಕೆಲವರು ಅಪಾಸ್ಯ ಕೊರಡೆಗಳಿಂದ ಸತ್ತರು. ಹೀಗೆ ಸ್ತ್ರೀಯರು ಕೂಡ ಪುನರುತ್ಥಾನಕ್ಕೋಸ್ಕರವಾಗಿ ತಮ್ಮನ್ನು ದೃಢವಾದ ನಿಲುವಿನಿಂದ ದೇವರನ್ನ ಸಿಕ್ಕೊಂಡಾಡಿದರು. ಇವತ್ತು ನೀವುಗಳು ಯಾವ ರೀತಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇದ್ದೇವೆ? ನಮ್ಮ ಅಪೋಸ್ತಲರು ಅವ್ರು ತಗೊಂಡ ನಿರ್ಧಾರ ಸರಿನಾ? ಅಥವಾ ನಾವು ಯಾವ ರೀತಿ ಲೋಕದಲ್ಲಿ ನಾವು ಆಸೆ ಪಾಸೆಗಳಿಂದ ಅಯ್ಯೋ ಅಂತ ಹೇಳಿಗಳ ರೀತಿ ನಾವು ದಿವಸ ಆದ್ರೆ ನಾವು ಪರಲೋಕ ರಾಜ್ಯವನ್ನ ಕಳೆದುಕೊಳ್ಳುತ್ತೇವೆ, ದೇವದ್ರೋಹಿಗಳಾಗಿ ನಾವು. ಅದಕ್ಕೋಸ್ಕರವಾಗಿ ನಾವೇ ನೋಡಬೇಕು, ನಾವು ಕ್ರೈಸ್ತರು ಅಂತ ಬಂದ ಮೇಲೆ ವಿಶೇಷ ಜನಾಂಗವಾಗಿ ದೇವರಿಗೆ ಮಹಿಮೆ ತರುವ ಮಕ್ಕಳಾಗಿ, ಬೆಳಕಿನ ಮಕ್ಕಳಾಗಿ ನಾವು ಜೀವಿಸ್ಬೇಕಾದ್ರೆ ಪ್ರಿಯ ಸಹೋದರನ್ನ ಇಂಥ ಜೀವಿತವನ್ನು ನಾವು ಕಾಣ್ಬೇಕಾದ್ರೆ ಮೊದಲು ದೇವರಿಗೆ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕು. ಪ್ರಿಯ ಸಹೋದರ ಸಹೋದರರೇ, ಈ ಒಂದು ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ತಿಳಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡಂತ ಬೋಧಕರಾದ ರಾಜರವರಿಗೆ ವಂದನೆ ಸಲ್ಲಿಸ, ಭಾಗವಹಿಸಿರುವಂತಹ ತಮ್ಮೆಲ್ಲರೂ ಕರ್ತನೆಯಲ್ಲಿ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸುತ್ತಾ, ಈ ಒಂದು ಸಬ್ಬತ್ ದಿನವು ನಿಮ್ಮ ಎಲ್ಲರಿಗೂ ಶುಭದಾಯಕವಾಗಿದ್ದು ಈ ಸಬ್ಬತ್ ಒಂದು ಶುಭಾಶಯಗಳನ್ನು ತಮ್ಮೆಲ್ಲ ತಿಳಿಸ್ತಾ ಈ ಒಂದು ಸಣ್ಣ ಒಂದು ವಿಜ್ಞಾಪನೆಯನ್ನು ಮುಗಿಸುವಂತನಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಆಮೇನ್. ಉತ್ತಮವಾದಂತಹ ದೇವರ ವಾಕ್ಯಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ಮಕ್ಕಳಾದ ನಾವು ಕರ್ತನನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಆತನನ್ನ ಪ್ರೀತಿಸುವುದು ಹೇಗೆ ಎಂಬ ವಿಚಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ವಾಕ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ದೇವರು ತನ್ನ ಕೃಪೆಯನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಅನುಗ್ರಹಿಸಿ ಬಲವನ್ನ ನೀಡಿ ಆಯುರಾರೋಗ್ಯವನ್ನು ಕೊಟ್ಟು ದೇವರ ಜ್ಞಾನದಿಂದ ತುಂಬಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಭೂಮಿ ಮೇಲೆ ತಮಗೆ ಸಾಕ್ಷಿಗಳಾಗಿ ಉಪಯೋಗಿಸಿಕೊಳ್ಳುವಾಗ ಕರ್ತನು ನಡೆಸಲಿ. ಅವರನ್ನು, ಅವರ ಕುಟುಂಬ ಮಕ್ಕಳನ್ನ, ಅವರು ಮಾಡುವಂತ ಸೇವೆಯನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕೂಟದ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಈ ಕೂಟದಲ್ಲಿ ವಿಶೇಷವಾಗಿ
ಪ್ರಾರ್ಥನಾ ಸಮಯದಲ್ಲಿ ನಮ್ಮ ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನೀವು ಮಾಡಬೇಕಾದಂತ ಪ್ರಾರ್ಥನೆ ವಿಶೇಷವಾಗಿ ಬಡವರಿಗಾಗಿ, ಅನಾಥರಿಗಾಗಿ, ಕಾಯಿಲೆಯಲ್ಲಿರುವವರಿಗಾಗಿ, ವಿಕಲ ಚೈತನ್ಯದವರಿಗಾಗಿ, ಅಂದರೆ ಅಂಗವಿಕಲರಿಗಾಗಿ ಮತ್ತು ಸುವಾರ್ತೆ ಸೇವೆಗಾಗಿ, ಸುವಾರ್ತೆ ಸೇವಕರಿಗಾಗಿ, 3 ದೂತರ ವರ್ತಮಾನವು, ಸಬ್ಬತ್ತಿನದ ಆರಾಧನೆಯ ಸತ್ಯವು ಇತರ ಎಲ್ಲ ಕ್ರೈಸ್ತ ವಿಶ್ವಾಸಗಳಿಗೂ, ಕ್ರೈಸ್ತ ಸಭೆಗಳವರೆಗೂ ಅರ್ಥ ಆಗುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡುವ ಹಾಗೆಯೂ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Thank you, Uncle. Let's pray. Our most gracious, loving Heavenly Father, thank you, Lord, for this wonderful time and now that you blessed us to wake up this morning to come before thy presence, to seek your blessings, your love, your Holy Spirit, the forgiveness of sin, Lord Jesus. Yes, Lord. The source of our health is very important this precious moment. Be with us and guide us and help us to know where we are lacking, Lord. Open the door of our heart so that we may learn more about thee. I thank you and praise you for the wonderful message that has been given through Pastor, Lord. Yes, Father in heaven, to fill our hearts with your faith, your love that the calm, and make us room for the power of positive, Father. Let our heart hold in prayer. Let us carry hope, love, joy, and peace. And help us to get close to you, loving Father. People are suffering with different kinds of dangerous diseases, which have no medicines. And even if there is medicines, they are very expensive. Shower your Holy Spirit upon each and every people who are suffering, Father. May your Holy Spirit touch them and heal them this precious moment. Pray for all the people who are spreading the word of joy. Be with all the servants that to spread the word, Father. Strengthen them and their family as they've gone away from the family, friends and relatives to spread the word of gospel. Strengthen them, give them the courage, give them the strength. Shower your Holy Spirit upon them so that they may spread your word without no fear and no temptations, Father. Bless them abundantly and take care of them, Lord. May you wrap in God's love. We are so deep in everlasting love, Father. We have nothing to give you in return. You have done so much for us, for our sins, that you bore all the sins on us and you made a way for us and you paid it all on the cross for our sins, Lord. Thank you and praise you, Father. As we have gathered here, bless each and every one of them who's bowed down in your presence. Touch your mighty hand upon them, guide them and bless them abundantly with good health. Protect them from going out and coming in. Thank you, Jesus, for giving your angels charge over us. Thank you, Father, for spreading out your loving wings to protect us and safeguard us under thy feathers, Lord. Remove all the weakness, the problems, the pain, the sadness in our life. There's so many people are suffering with financial crisis. There's misunderstanding in the families. There's fights in the families, oh Father. Lord, hear our prayer because you hold a powerful name, Jesus. You gave us life. You breathed into our nostrils and made us alive. You formed us, O Lord. You have named us before we could be formed. You have engraved our name in the palm of your hands, Lord. Thank you, Jesus, for all your beautiful promises that you made. As we all bow down in thy presence, let your Holy Spirit be with each and every family. Bless them and guide them and protect them, Lord. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಆಮೆನ್. ಉತ್ತಮವಾದ ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಕಾರ್ಯಕ್ಕೆ ನಾವು ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Good morning, Pastor. ಗುಡ್ ಮಾರ್ನಿಂಗ್.
ನಮ್ಮ ಫ್ರೆಂಡ್ಸ್ ಆರೋಗ್ಯವಾಗಿ ಮತ್ತೆ ನನಗಾಗಿ ಪ್ರಾರ್ಥನೆ. ಓಕೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದು ಹಸಿರಾಗಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಸೌಭಾಗ್ಯವನ್ನ ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯಗಳನ್ನು ನಿಮ್ಮ ಮುಂದೆ ಬಿಚ್ಚಿ ನಮಗಾಗಿ ನೀನು ಸೃಷ್ಟಿ ಮಾಡಿರುವಂತ ಎಲ್ಲ ನಿನ್ನ ಪ್ರೀತಿಯ ಮಾನವರಿಗಾಗಿ, ಎಲ್ಲರ ಹಿತಕ್ಕಾಗಿ, ಎಲ್ಲರ ಸುಖಕ್ಕಾಗಿ, ಒಳಿತಿಗಾಗಿ ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿತು. ಈ ಲೋಕದಲ್ಲಿ ಮುಂದಿನ ದಿನಮಾನಗಳನ್ನ ನಿನ್ನ ಭಯಭಕ್ತಿಯಲ್ಲಿ ಕಳೆಯುವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಮಾನವರನ್ನು ನಿನ್ನ ಭಯಭಕ್ತಿಯಲ್ಲಿ ಸಿದ್ಧಿಗೆ ತರುವುದಕ್ಕೋಸ್ಕರವಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ ಕರ್ತನೆ. ನಿನ್ನ ಸತ್ಯದ ಸುವಾರ್ತೆಯು ಪ್ರಪಂಚದ ಮೂಲೆ ಮೂಲೆಗೆ ಮುಟ್ಟಬೇಕಾಗಿದೆ. ನೀನು ಸೃಷ್ಟಿಸಿರುವ ಪ್ರತಿಯೊಬ್ಬ ಮಾನವನು ನಿನ್ನ ಸತ್ಯವನ್ನ, ನೀನೇ ಸತ್ಯ ದೇವರು, ಈ ಭೂಮಿಯನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದ ಆತನು ಪ್ರತಿಯೊಬ್ಬ ಮಾನವನ ಸೃಷ್ಟಿಕರ್ತನು ಎಂಬುದನ್ನು ಅರ್ಥ ಮಾಡಿಕೊಂಡು ನಿನ್ನೊಬ್ಬನನ್ನೇ ಅಡ್ಡ ಬಿದ್ದು ಆರಾಧಿಸಿ ನಿನ್ನನ್ನು ಘನಪಡಿಸಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ ಸ್ವಾಮಿ. ಸಣ್ಣ ಮಂದಿಯಾಗಿ ನಮ್ಮನ್ನು ಒಟ್ಟಾಗಿ ಸೇರಿಸಿದಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀನು ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಈ ಉನ್ನತವಾದ ಜವಾಬ್ದಾರಿಕೆಯನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ದಿನ ಉತ್ತಮವಾದಂತಹ ಸಂದೇಶವನ್ನ ಹಿರಿಯರ ಮುಖಾಂತರವಾಗಿ ನೀವು ತಂದದಕ್ಕಾಗಿ ಸ್ತೋತ್ರ. ಹಿರಿಯರಾದಂತಹ ವಿಜಯಕುಮಾರ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಅವ್ರಿಗೆ ಹೆಚ್ಚಿನ ಆರೋಗ್ಯವನ್ನು, ಕ್ಷೇಮವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡು. ಇನ್ನು ಹೆಚ್ಚಿನ ಜ್ಞಾನದಿಂದ ತುಂಬಿಸು. ನಿನ್ನ ಸೇವೆ ಉಪಯೋಗಿಸಲ್ಪಡುವಂತ ಎಲ್ಲ ಅವಕಾಶಗಳನ್ನ, ಅನುಕೂಲಗಳನ್ನ ಒದಗಿಸಿಕೊಡು. ಫಲಭರಿತವಾದ ಜೀವಿತವನ್ನ ಅನುಗ್ರಹ ಮಾಡು ಸ್ವಾಮಿ. ಮಕ್ಕಳ ಭವಿಷ್ಯವನ್ನು ಉಜ್ವಲಪಡಿಸು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ದಯಪಾಲಿಸು. ನೀತಿಯ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಉತ್ತಮವಾದಂತ ಪ್ರಾರ್ಥನೆ ಮಾಡಿದಂತಹ ವಿಶೇಷ ಗೀತೆಯನ್ನು ಆಡಿದಂತ ಮಗಳನ್ನು, ಆನೆಯವರನ್ನೇ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಮಗಳನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಕರ್ತನೆ, ಮಕ್ಕಳು ನಿನ್ನ ಸೇವೆಯಲ್ಲಿ ಅತ್ಯಾಸಕ್ತಿಯುಳ್ಳವರಾಗಿ ಹಗಲು ರಾತ್ರಿ ನಿನಗೆ ಮೊರೆಯಿಡುತ್ತಾ, ನಿನ್ನ ಸೇವೆಯಲ್ಲಿ ಪಾಲು ಹೊಂದುತ್ತಾ, ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ಹಂಬಲಿಸುವಾಗ ನಿನ್ನ ಮಕ್ಕಳ ಜೊತೆಯಲ್ಲಿ ಇರು ಸ್ವಾಮಿ. ನಿನ್ನ ಪ್ರಿಯ ಮಗಳ ಜೊತೆಯಲ್ಲಿ ಇರು. ತಾಯಿಯವರನ್ನ ಕೊಟ್ಟಂತ ಪತಿಯನ್ನ ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತುಂಬಿಸು. ಎಲ್ಲ ಕೊರತೆಗಳನ್ನ ನೀಗಿಸು. ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸಲು ಆತ್ಮನ ವರಗಳಿಂದ ತುಂಬಿಸಿ ಹೆಚ್ಚಿನ ಅವಕಾಶಗಳೊಂದಿಗೆ ನಿನ್ನ ಸೇವೆಯಲ್ಲಿ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ದೂರ ದೇಶದಲ್ಲಿ ಇರುವಾಗ, ವಿದೇಶಗಳು ಅಷ್ಟು ಹಿತಕರವಾಗಿಲ್ಲದಂತ ಜೀವಿತವನ್ನು ಜೀವಿಸುತ್ತಿರುವಾಗ ಅಂಥವರ ಮಧ್ಯದಲ್ಲಿ ನಿನ್ನ ಮಕ್ಕಳು ವಾಸಿಸಬೇಕಾಗಿರುವುದರಿಂದ ಅವರ ಜೊತೆಗಾರ ನೀನಾಗಿರು. ಅವರಿಗೆ ಬೇಕಾದ ಸುರಕ್ಷತೆಯನ್ನು, ರೋಗಣ ಬರಣ ಕೆಲಸ ಕಾರ್ಯಗಳಲ್ಲಿ ದಯಪಾಲಿಸಿ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ಕೊಟ್ಟು ನಾವಿರುವಂತ ಸ್ಥಳದಲ್ಲಿ ಹಾಗೂ ಸ್ವಾಮಿ ಇಂತಹ ಕಾರ್ಯಕ್ರಮಗಳ ಮುಖಾಂತರವಾಗಿ ಅನೇಕ ಮಕ್ಕಳ ಜೀವಿತದಲ್ಲಿ ಅವರನ್ನ ಆಶೀರ್ವಾದ ನಿಧಿಗಳನ್ನಾಗಿ ಮಾಡು ಸ್ವಾಮಿ. ನಿನ್ನ ಸೇವೆ ಹೆಚ್ಚಾಗಿ ಉಪಯೋಗಿಸು ಕರ್ತನೆ. ವಿಶೇಷವಾಗಿ ಸ್ವಾಮಿ, ಹಿರಿಯರಂತ ಲೋಕೇಶ್ ಅವರನ್ನ, ಅವರ ಮೊಮ್ಮಗನಾದ ಪ್ರಿನ್ಸ್ ಅವರವ್ರನ್ನ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಈ ಕುಟುಂಬದಲ್ಲಿರುವಂತ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯನ್ನ ಹಸ್ತಕೊಪ್ಪಿಸ್ತೇನೆ. ದುಡಿಯುವಂತ ಕೈಗಳನ್ನ ನೀನು ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ಎಲ್ಲ ಕೊರತೆಗಳನ್ನ ನೀಗಿಸಿ, ಸುರಕ್ಷಿತವಾದ ಜೀವಿತವನ್ನು ಕೊಡು, ಸುಕ್ಷೇಮವನ್ನು ಕೊಡು. ನಿನ್ನ ಭಯಭಕ್ತಿಯಲ್ಲಿ ಬೆಳೆಸು. ನಿನ್ನ ಭಯಭಕ್ತಿಯಲ್ಲಿ ಜೀವಿಸಲು, ನಿನ್ನ ಸೇವೆ ಮಾಡಲು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು ವಿಶೇಷ ಬಲವನ್ನು ಕೊಡು. ಮಾಡುವಂತ ಪ್ರಯಾಸ ಪ್ರಯತ್ನಗಳನ್ನು ಆಶ್ರಯಿಸಿ ಸಫಲಪಡಿಸಿ ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸುವ ಸ್ವಾಮಿ. ಹಿರಿಯರಂತೆ ಇಲ್ಲಿ ನಮ್ಮ ಪ್ರಾರ್ಥನೆ ಸ್ವಾಮಿ. ಬಲಪಡಿಸು, ಆಧರಿಸು, ಪರಾಮರಿಸು. ಕುಟುಂಬ ಮಕ್ಕಳು, ಮೊಮ್ಮಕ್ಕಳನ್ನು ಆಶ್ರಯಿಸು. ಇವರಿಗೆ ಹೆಚ್ಚಿನ ಆಯುಸ್ಸು, ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಸುಕ್ಷೇಮವನ್ನು ದಯಪಾಲಿಸಿಕೊಡು. ಸಮಾಧಾನದ ಜೀವಿತವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಹಿರಿಯಂತ ಪ್ರೇಮ ಕೋಲ್ಕರವನ್ನ, ಅವ್ರ ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು ನೀವು ಆಶೀರ್ವದಿಸುತ್ತಾನೆ.
ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ಮಗನಾದಂತ ಸಂದೀಪ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವರ ಗುಣಪಡಿಸು, ಪರಿಪೂರ್ಣತೆ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು ಸ್ವಾಮಿ. ಕೇಳಿನಿಂದ ಅಪಾಯದಿಂದ ತಪ್ಪಿಸಿ ಕಾಪಾಡು. ಅವರ ಮಗನಾದಂತ ವಿನಯ್ ಮತ್ತು ಸೊಸೆ ಪೂಜೆ ಅವರನ್ನು ಆಶ್ರಯಿಸು. ಅವ್ರಿಗೆ ಆರೋಗ್ಯ ಶಿಕ್ಷೆಯನ್ನು ಕೊಟ್ಟು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬಲ ಹೊಂದಿ ಹೆಚ್ಚಿನ ಭಯಭಕ್ತಿಯುಳ್ಳ ಜೀವಿತವನ್ನು ಅನುಭವಿಸಿ ಎಲ್ಲಾದರ ಮೇಲೆ ನಿನ್ನಲ್ಲಿ ಆತುಕೊಂಡವರಾಗಿ ಸ್ವಾಮಿ, ನಿನ್ನಲ್ಲಿ ವಿಶ್ವಾಸಿಸಿ ನಿನ್ನ ಹೆಚ್ಚಿನ ಬಲ ಹೊಂದಿ ಸುಕ್ಷೇಮದಿಂದ ನಿನ್ನನ್ನು ಕೊಂಡಾಡುವಂತೆ ನಾರಾಜುವಂತೆ ಸಹಾಯ ಮಾಡಿಸು. ಇದೆಲ್ಲ ಕೊರತೆಗಳನ್ನ ನೀಗಿಸಪ್ಪ. ವಿಶೇಷವಾಗಿ ಸ್ವಾಮಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ಆಶ್ರಯಿಸು. ವಿಶೇಷವಾಗಿ ಸಹೋದರ ಡೇವಿಡ್ ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ರಯಿಸು, ದುಡಿತಕ್ಕಂಥ ಕೈಗಳನ್ನ ಬಲಪಡಿಸು, ಮಕ್ಕಳ ಭವಿಷ್ಯವನ್ನು ಉಜ್ವಲಪಡಿಸು, ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿ, ನೆಮ್ಮದಿನ ಅಭಿವೃದ್ಧಿಯನ್ನು ದಯಪಾಲಿಸಿಕೊಡು. ಯಾವ ಕೊರತೆ ಇಲ್ಲದೆ ನಿನ್ನನ್ನು ಕೊಂಡಾಡಲು ನಿನ್ನ ಆರಾಧನೆ ಕೃತಜ್ಞರು ಭವಿಷ್ಯವನ್ನು ಉಜ್ವಲಪಡಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ತೀರಿಸು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳು ಮಾಡುವಂತ ಸೇವೆ ಕೆಲಸಕಾರನ ಆಶ್ರಯಿಸಿ ಅವರೆಲ್ಲ ಜ್ಞಾಪನೆಗಳನ್ನ ಲಾಲಿಸಿ ಸದತ್ರವನ್ನು ದಯಪಾಲಿಸು. ಎಲ್ಲ ಕರೆಕರಿಯನ್ನು, ಎಲ್ಲ ರೀತಿಯಾದಂತಹ ಬಾಧೆಗಳನ್ನು, ಸಮಸ್ಯೆಗಳನ್ನು, ಶೋಧನೆಯನ್ನು ದೂರ ಮಾಡು. ಚಿಂತೆಗಳನ್ನ ತೆಗೆದು ಹಾಕು. ನಿನ್ನ ಮೇಲೆ ಭರವಸೆ, ನಂಬಿಕೆ, ವಿಶ್ವಾಸದಿಂದ ನಿನ್ನ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ನಿನ್ನನ್ನು ಪ್ರಾರ್ಥಿಸುತ್ತಾ ಜೀವಿಸುತ್ತಿರುವಾಗ ಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ, ಆಧರಿಸಿ, ತುಂಬಿಸಿ ಅವ್ರ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ದಯಪಾಲಿಸಿ. ಉಳಿರುವಂತಹ ಸ್ಥಳದಲ್ಲಿ ಅವ್ರು ಮಾಡುವಂತಹ ಸೇವೆಯಲ್ಲಿ ಅಭಿವೃದ್ಧಿಯನ್ನು, ಸಂತುಷ್ಟಿಯನ್ನು ದಯಪಾಲಿಸಿಕೊಡಬೇಕು ನೀವು ಬೇಡ್ತೇನೆ ಸ್ವಾಮಿ. ಈಗ ಸ್ವಾಮಿ, ಕಾರ್ಯಕ್ರಮವನ್ನು ಹೆಚ್ಚಾಗಿ ಆಶೀರ್ವದಿಸು. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ, ನಿನ್ನ ಸೇವೆಯ ಭಾರವನ್ನು ಹೊತ್ತುಕೊಳ್ಳುವಂತೆ ಕರ್ತನಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ, ನಿನ್ನ ನಿತ್ಯವಾದ ಸತ್ಯದ ಸುವಾರ್ತೆಯು ಲೋಕದ ಕಟ್ಟ ಕಡೆಗೆ ಮುಟ್ಟುವಂತೆ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ ವಿಷಯ ಸ್ವಾಮಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಡುವಂತೆ ವಿಶೇಷವಾಗಿ ಸ್ವಾಮಿ ನಮ್ಮ ಎಲ್ಲಾ ಕ್ರೈಸ್ತ ಬಾಂಧವರಿಗೂ ಸ್ವಾಮಿ ಈ ಸತ್ಯವು ಅರ್ಥವಾಗುವಂತೆ ಸಹಾಯ ಮಾಡು ಸ್ವಾಮಿ. ನೀನು ಬರುವಾಗ ಯಾವ ವಿಷಯದಲ್ಲಿ ಸ್ವಾಮಿ ಸೈತಾನನು ನಮ್ಮ ಮೇಲೆ ದೋಷವನ್ನ ಎಣಿಸದ ಹಾಗೆ ನಾವು ಸಂಪೂರ್ಣವಾಗಿ ಪರಿಶುದ್ಧರು, ನಿಷ್ಕಂಕರು ಆಗಿ ಜೀವಿಸಲು ಕರ್ತನೆ ನಿನ್ನ ಎಲ್ಲಾ ಪರಿಶುದ್ಧವಾದ ಆಜ್ಞೆಗಳನ್ನು ಕೈಕೊಂಡು ನಡೆಯಲು ಸಹಾಯ ಮಾಡು. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದ ಬದುಕಿ ನೀತಿಯನ್ನು ಅನುಸರಿಸಿ ನಿತ್ಯ ರಾಜ್ಯಕ್ಕಾಗಿ ದುಡಿದು ನಿನ್ನ ಬಲನ್ನು ಸಿದ್ಧಪಡಿಸಲು ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ, ಕ್ರೈಸ್ತ ವಿಶ್ವಾಸಿಗಳನ್ನ ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಸ್ವಾಮಿ. ಪ್ರತಿಯೊಂದು ಕ್ರೈಸ್ತರ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ನನ್ನ ಪ್ರಸನ್ನತೆ ಇರಲಿ. ದುಡಿಯುವಂತ ಕೈಗಳನ್ನ ಬಲಪಡಿಸು, ಯವನಸ್ಥ ಮಕ್ಕಳನ್ನ ಆಶೀರ್ವದಿಸು. ಮಕ್ಕಳಿಗೆ ಬೇಕಾದಂತ ಎಲ್ಲ ಜ್ಞಾನ, ಬುದ್ಧಿ, ತಿಳುವಳಿಕೆ, ನಿನ್ನ ಮಾರ್ಗದರ್ಶನ, ನಿನ್ನ ಪ್ರಸನ್ನತೆ, ನಿನ್ನ ಭಯ, ನಿನ್ನ ಭಕ್ತಿಯನ್ನು ದಯಪಾಲಿಸಿಕೊಡು. ಮಕ್ಕಳು ಸ್ವಾಮಿ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಸನಾತನ ಮಾರ್ಗದಲ್ಲಿ ನಡೆಯುವಂತೆ ಪವಿತ್ರಾತ್ಮ ದೇವರು ಪ್ರತಿಯೊಬ್ಬ ಮಗನನ್ನ, ಮಗಳನ್ನ ನಿನ್ನ ಪರಿಶುದ್ಧವಾದ ಹಸ್ತದಲ್ಲಿ ಪರಾಮರ್ಶಿ ನಡೆಸಲಿ ಸ್ವಾಮಿ. ಈ ಕೊನೆ ಕಾಲದಲ್ಲಿ ಸ್ವಾಮಿ ಪ್ರತಿಯೊಂದು ಕ್ರೈಸ್ತ ಕುಟುಂಬವು ಸ್ವಾಮಿ ಅಬ್ರಹಾಮನ ಹಾಗೆ ಸಾಕ್ಷಿಯಾಗಿರಲಿ, ಕರ್ತನೆ ಯೋಬನ ಹಾಗೆ ಸಾಕ್ಷಿಯಾಗಿರಲಿ, ದಾವೀದನ ಹಾಗೆ ಸಾಕ್ಷಿಯಾಗಿರಲಿ ಸ್ವಾಮಿ. ಸದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲನ ಹಾಗೆ ಸಾಕ್ಷಿಗಳಾಗಿರಲಿ ಸ್ವಾಮಿ. ಅಪೊಸ್ತಲರಾಗಿ ನಿನ್ನ ಸೇವೆ ಮಾಡಲಿ, ಪೌಲನ ಹಾಗೆ ನಿನಗಾಗಿ ದುಡಿಯಲಿ, ನಿನ್ನ ಬರೋಣವನ್ನು ಸಿದ್ಧಪಡಿಸಲಿ ಸ್ವಾಮಿ. ಕರ್ತನೆ ಬೆಳಗ್ಗೆ ಕರ್ತನೆ ಅವರಿಗಾಗಿ, ಅನಾಥರಿಗಾಗಿ, ವಿಧೇಯರಿಗಾಗಿ, ಅಂಗವಿಕಲರಿಗಾಗಿ ಪ್ರಾರ್ಥನೆ ಸ್ವಾಮಿ. ಬಡವರ ದೇವರು ನೀನು, ಅನಾಥರ ದೇವರು ನೀನು ಸ್ವಾಮಿ, ಅಂಗವಿಕಲರ ದೇವರು ನೀನು ಸ್ವಾಮಿ. ಅವರ ಮೊರೆಯನ್ನು ಕೇಳು, ಅವ್ರ ಸದುತ್ತನ್ನು ದಯಪಾಲಿಸು, ಅವರ ಕಷ್ಟಗಳನ್ನ ನೀಗಿಸು, ಅವರ ಅವಸ್ಥೆಯನ್ನು ಪೂರೈಸು ಸ್ವಾಮಿ. ಅವ್ರಿಗಾಗಿ ಮಳೆಯನ್ನು ಸುರಿಸು, ಬೆಳೆಯನ್ನು ಬೆಳೆಸು, ಅವರ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತುಂಬಿಸು. ಸರ್ಕಾರವು ಸ್ವಾಮಿ ಬಡ ಮಕ್ಕಳಿಗಾಗಿ, ಅನಾಥರಿಗಾಗಿ, ವಿಧೇಯರಿಗಾಗಿ ಸ್ವಾಮಿ ಕರ್ತನೆ ಈ ಭೂಮಿ ಮೇಲೆ ಕಾರ್ಯ ಸಾಧಿಸ್ಲಿಕ್ಕಾಗುವಂತೆ, ಅವರ ಹಿತಕ್ಕಾಗಿ ದುಡಿಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸತ್ಯದ ಸುವಾರ್ತೆಯು ಪ್ರಪಂಚದ ಮೂಲೆ ಮೂಲೆಗೆ ಮುಟ್ಟಲು ಪ್ರತಿಯೊಂದು ದೇಶದಲ್ಲಿ ಸರ್ಕಾರಗಳು ಸಿಟ್ಟಿಗೆ ಬರುವಂತೆ ಕಾರ್ಯ ಮಾಡು. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ನಷ್ಟಪಡಿಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಎಲೆಕ್ಷನ್ ಬರ್ತಿರುವಾಗ ಸ್ವಾಮಿ ನೀನು ಕಾರ್ಯ ಸಾಧಿಸು. ನಮ್ಮ ದೇಶದ ಹಿತಕ್ಕಾಗಿ, ನಮ್ಮ ಜನರ ಸುಖಕ್ಕಾಗಿ, ನಿನ್ನ ನಾಮದ ಘನತೆಗಾಗಿ ಸ್ವಾಮಿ ಎಲ್ಲರೂ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಉತ್ತಮವಾದಂತ ಸರ್ಕಾರವನ್ನ ನಮಗೆ ದಯಪಾಲಿಸಿಕೊಡು. ಪ್ರತಿಯೊಬ್ಬರು ಹಾಕುವಂತ ಓಟಿನಲ್ಲಿ ಸ್ವಾಮಿ ನಿನ್ನ ಚಿತ್ತವು ನೆರವೇರಲಿ, ನಿನ್ನ ರಾಜ್ಯವು ಸಿದ್ಧಿಗೆ ಬರಲಿ ಸ್ವಾಮಿ. ನಿನ್ನ ಸೇವೆಗೆ ಸುಕ್ಷೇಮ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ ದೊರೆಯಲಿ ಸ್ವಾಮಿ. ನಿನ್ನ ಸೇವೆ ಆರಾಧಿಸಲಿ,
ನಿನ್ನ ಪರಣಕ್ಕಾಗಿ ಸಿದ್ಧವಾಗಬೇಕಾದಂತ ಪ್ರತಿಯೊಂದು ಆತ್ಮವು ಸಿದ್ಧವಾಗಲಿ. ಈ ಬೆಳಿಗ್ಗೆ ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ವಿಶೇಷವಾಗಿ ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ದೈವಿಕ ಆರಾಧನೆಯಲ್ಲಿ ಕೂಡಿ ಬರುವಂತ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು, ಪ್ರತಿಯೊಂದು ಕುಟುಂಬವನ್ನು ಹಾಗೂ ಈ ದಿನ ನಡೆಯುವಂತ ಆರಾಧನೆಯನ್ನು, ಸಂದೇಶವನ್ನು, ಎಲ್ಲ ಕಾರ್ಯಕ್ರಮಗಳನ್ನು ನೀನು ಹಸ್ತಪಡಿಸ್ತೇನೆ ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ನಾಮದ ಘನತೆಗೋಸ್ಕರ ನಮ್ಮನ್ನು ಉಪಯೋಗಿಸು. ಈ ದಿನದ ಆಶೀರ್ವಾದವನ್ನು ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸು. ಈ ಸತ್ಯದ ಸುವಾರ್ತೆ ಪ್ರಪಂಚದ ಮೂಲೆಗೆ ಮುಟ್ಟು ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ಸಬ್ಬತ್ತಿನಕ್ಕೆ ನಿನ್ನ ಪರಿಶುದ್ಧವಾದಂತಹ ಸನ್ನಿಧಾನದಲ್ಲಿ ಕೂಡಿ ಬರ್ಲಿಕ್ಕಾಗುವಂತೆ ಸಹಾಯ ಮಾಡು. ಸಬ್ಬತ್ತಿನಕ್ಕೆ ಒಡೆಯನಾದಂತ ನಿನ್ನನ್ನು ಆರಾಧಿಸುವಂತ ಕೃಪೆ ತೋರು. ಭೂಪರಲೋಕಗಳ ಒಡೆಯನಾದಂತ ನಿನ್ನನ್ನು ಕೊಂಡಾಡಲು ಕೃಪೆ ತೋರು. ನಿನ್ನಲ್ಲಿ ಭಯಭಕ್ತರಾಗಲು ಕೃಪೆ ತೋರು. ನೀತಿ ಸೇವೆಯಲ್ಲಿ ಎಲ್ಲರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಿನ್ನ ನಾಮವನ್ನು ಘನಪಡಿಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನಮ್ಮ ಅನುದಿನ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈ ಕೂಟದಲ್ಲಿ ಭಾಗವಹಿಸಿದಂತೆಲ್ಲ ನಿನ್ನ ಭಕ್ತರ ಸಂಗಡ, ವಿಶೇಷವಾಗಿ ಹಿರಿಯರಾದಂತಹ ವಿಜಯ್ ಕುಮಾರ್ ಅವ್ರ ಕುಟುಂಬ ಮಕ್ಕಳ ಸಂಗಡ, ನಮ್ಮೆಲ್ಲರ ಸಂಗಡ ಹಾಗೂ ಸ್ವಾಮಿ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನ ಲಾಲಿಸುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ವಿಶೇಷವಾಗಿ ಸ್ವಾಮಿ ಪರಿಶುದ್ಧವಾದ ಸಬ್ಬತ್ ದಿನದಲ್ಲಿ ವಿಶ್ವದಾದ್ಯಂತ ನಿನ್ನನ್ನು ಆರಾಧಿಸುತ್ತಿರುವಂತ ಪ್ರತಿಯೊಂದು ಕ್ರೈಸ್ತ ಕುಟುಂಬದ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ವಿಶೇಷವಾಗಿ ಉತ್ತಮವಾದಂತಹ ಸಂದೇಶವನ್ನ ತಂದಂತ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನ ತನ್ನ ಸೇವೆಯಲ್ಲಿ ದೇವರು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಹಾಗೂ ಎಲ್ಲರಿಗೂ ಸಹ ಈ ಸಮಯದಲ್ಲಿ ಸಬ್ಬತ್ತಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೊಂದಿಗೆ ಇರಲಿ, ಈ ದಿನವನ್ನು ಆಶೀರ್ವಾದ ಮಾಡಲಿ. ಸಬ್ಬತ್ತಿನ ಆಶೀರ್ವಾದದೊಂದಿಗೆ ಆತನ ಎಲ್ಲಾ ಸ್ವರಗಳನ್ನು ನಮಗೆ ಕೊಟ್ಟು ಮತ್ತೆ ನಾಳೆ ಆತನ ಸನ್ನಿಧಾನಕ್ಕೆ ಆಶೀರ್ವಾದದಾಯಕವಾಗಿ ಬರುವಂತೆ ಕಾರ್ಯ ಸಾಧಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್ ಸರ್. ಹ್ಯಾಪಿ ಸಾಬತ್. ಧನ್ಯವಾದಗಳು ವಿಜಯ್ ಕುಮಾರ್ ಫಸ್ಟ್. ಸಾಬತ್ ಸರ್, ಧನ್ಯವಾದಗಳು ಸರ್. ಎಲ್ಲರಿಗೂ ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್. ಎಲ್ರಿಗೂ ಹ್ಯಾಪಿ ಸಬ್ಬತ್. ವಿಜಯ್ ಕುಮಾರ್ಗೆ ಧನ್ಯವಾದಗಳು. ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ ಮುಂಜಾನೆಯಲ್ಲಿ.